ಆಂಜನೇಯ ವರದ ಗೋವಿಂದ, ಎಲ್ಲಮ್ಮ ತಾಯಿ ಪಾದಕ್ಕೆ ಗೋವಿಂದ. ಇವತ್ತು ನಮ್ಮ ಈ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಮಹಾಪವಿತ್ರವಾದ ತಾಯಿ ಕ್ಷೇತ್ರ, ಎಲ್ಲಮ್ಮ ತಾಯಿ ವಾಸವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ, ತಾಯಿ ಶಕ್ತಿ ದೇವತೆಯಾಗಿ ನೆಲೆಯಾಗಿರ್ತಕ್ಕಂಥ ಈ ದಿವ್ಯ ಕ್ಷೇತ್ರ, ಆಷಾಢ ಮಾಸದ 4 ಶುಕ್ರವಾರಗಳು ಪ್ರಸಾದ ವಿನಿಯೋಗದ ಜೊತೆಯಲ್ಲಿ ವಿಶೇಷವಾದ ಅಲಂಕಾರವನ್ನು ಮಾಡಿ ತಾಯಿಗೆ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿರುವಂಥ ಸಂದರ್ಭದಲ್ಲಿ 4 ವಾರ ಕಳೆದ ಪಾಡ್ಯ ಶನಿವಾರ ಇವತ್ತು 4 ವರ್ಷಗಳಿಂದ ಸತತವಾಗಿ ನಮ್ಮ ಕೃಷ್ಣಾರೆಡ್ಡಿಯವರ ಕುಟುಂಬ ವರ್ಗದವರು ಈ ಭಕ್ತಿಪೂರ್ವಕವಾದ ಪುಣ್ಯ ಕಾರ್ಯಕ್ರಮ ಸನೇಶ್ವರನ ಕಥೆಯನ್ನ ನಮ್ಮ ತಂಡದವರಿಂದ ಎಡಬಿಡದ ಪ್ರತಿ ವರ್ಷ ಮಾಡಿಕೊಂಡು ಬರ್ತಿರುವಂತೆ ಈ ವರ್ಷವೂ ಕೂಡ ಭಗವಂತನ ಧ್ಯಾನ ಮಾಡಿ ಪೂಜೆ ಮಾಡಿ ಅವನ ಕಥೆಯನ್ನ ಭಕ್ತಪುರೂರವ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಕತೆ ಪಾಂಡವರಿಂದಲೇ ಈ ಕಥೆನೂ ಕೂಡ ಪ್ರಾರಂಭವಾಗುವುದು. ಪಾಂಡವರು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಗೊತ್ತು. ಧರ್ಮರಾಯ, ಭೀಮ, ಅರ್ಜುನನ ಕುಲ ಸಹದೇವ ಅಂತ ಪಟಪಟ ಅಂತ ಹೇಳ್ತವೆ. ಕೌರವರು ಅಂದ್ರೆ 100 ಜನ ಅಣ್ಣ ತಮ್ಮದ್ರು, ನಮ್ಮಂತ ಕಲಾವಿದರು ಪುಸ್ತಕ ನೋಡ್ಕೊಂಡೇ ಹೇಳ್ಬೇಕು ಅವ್ರ ಹೆಸರನ್ನ. ದುರ್ಯೋಧನ, ದುಶ್ಯಾಸನ, ದುರ್ ಅಂತಾನೆ ಬರುತ್ತೆ. ಈ ಪಾಂಡವರು ಕೌರವರು ಹಸ್ತಿನಾವತಿ ಇಂದ್ರಪ್ರಸ್ಥಪುರಗಳೆಂಬತಕ್ಕಂಥ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಪಾಂಡವರ ಕಡೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆಯ ಪುಣ್ಯ ಕಾರ್ಯವನ್ನು ಮಾಡ್ತಿರ್ತಾನೆ. ಭಗವಂತ ಇರೋ ಜಾಗದಲ್ಲಿ ಒಳ್ಳೆ ಕೆಲಸವೇ ಆಗೋದು. ಕೌರವರ ಕಡೆ ಕುತಂತ್ರಿಯಾದ ಶಕುನಿ ಎಂಬತಕ್ಕಂಥ ವ್ಯಕ್ತಿ ಸೇರ್ಕೊಂಡವನು. ಶಕುನಿ, ಈ ಶಾಕುನಿ ಅನ್ನೋ 3 ಅಕ್ಷರಗಳಲ್ಲಿ ಕು ಅಕ್ಷರ ತೆಗೆದುಬಿಟ್ರೆ ಏನಾಗುತ್ತೆ? ಶನಿ. ಶನಿ ಪ್ರೇರಣೆ ಬೇಕಾದ್ರೆ ತಪ್ಪಿಸ್ಕೋಬಹುದಾಗಿತ್ತು. ಈ ಶಕುನಿ ಕುತಂತ್ರ ತಪ್ಪಿಸ್ಕೊಳಕ್ಕಾಗ್ತಿಲ್ಲ. ದುಷ್ಟರ ಜೊತೆಯಲ್ಲಿ ಸೇರ್ಕೊಂಡು, ದುರ್ಯೋಧನನ ಜೊತೆಯಲ್ಲಿ ಸೇರ್ಕೊಂಡು, ದುರ್ಯೋಧನನ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡ್ತಿದ್ದ ಅವನು. ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಪಾಂಡವರ ಒಪ್ಪತ್ತು ಊಟ ಗತಿ ಇಲ್ಲದೆ ಗೋಳಾಡ್ಬೇಕು, ಅದೇ ತಾನೇ ನಿನ್ನ ಆಸೆ? ಹೌದು ಮಾವ, ಆ ದಿವಸ ಯಾವತ್ತು ಬರುತ್ತೆ ಅಂತ ನಾನು ಕಾಯ್ಕೊಂಡಿದ್ದೀನಿ ಮಾವ. ಮನಸ್ಸು ಮಾಡಿದ್ರೆ ಇವತ್ತೇ ಬರುತ್ತೆ. ಅದೇಗ ಮಾವ? ಪಾಂಡವರಲ್ಲಿ ಹಿರಿಯನಾಗಿರ್ತಕ್ಕಂಥ ಧರ್ಮರಾಯನಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ಹೌದು. ನೀನು ಆ ಪಗಡೆ ಆಟಕ್ಕೆ ಅವನ ಉಪಾಯದಿಂದ ಬರಮಾಡು. ನಿನ್ನ ಪರವಾಗಿ ಆಟವನ್ನಾಡಿ ಅವನ ಕಾಡುಗಟ್ಟು ಬಿಡೋಣ. ಮಾವ, ನೀ ಹೇಳಿದ ಮಾತಿಂದ ಇವೆಲ್ಲವೂ ಕೂಡ ಫಲಿಸುತ್ತ ಮಾವ. ನೀನು ಕರ್ಸಯ್ಯ, ಈ ದಾಳಗಳಿಂದ ಚೀಟಿಗೆ ಮುಳ್ಳ ಆಡಿಸ್ತೇನೆ, ಕರ್ಸು. ಆಗಲಿ ಮಾವ. ಯಾರಲ್ಲಿ? ಬಾ ಪ್ರಭು. ಧರ್ಮರಾಯನ ಗೌರವದಿಂದ ಬರಮಾಡಿ ಅಂತ ದುರ್ಯೋಧನ ಆಜ್ಞೆ ಮಾಡ್ದ. ಧರ್ಮರಾಯರು ಇದೇನಪ್ಪ ಇದಕ್ಕಿದ್ದಾಗೆ ದುರ್ಯೋಧನನಿಗೆ ಇಷ್ಟು ಒಳ್ಳೆ ಗುಣ ಬಂದು ನನ್ನನ್ನು ಇಷ್ಟೊಂದು ಗೌರವವಾಗಿ ಬರಮಾಡ್ಕೋತಿದ್ದಾನಲ್ಲ ಅಂತ ತಮ್ಮಂದರ ಸಮೇತವಾಗಿ ಬಂದರು. ಅಣ್ಣಯ್ಯ, ಈಗ ಬಾ, ಇವತ್ತು ನಿನ್ನ ಯಾತಕ್ಕೆ ಬರಮಾಡ್ಕೊಂಡೆ ಗೊತ್ತಾ? ಇವತ್ತು ನಿನ್ನ ಜೊತೆಲಿ ಪಗಡೆ ಆಟ ಆಡಬೇಕು ಅನ್ನಿಸ್ತು. ಪಗಡೆ ಆಟನ? ಸರಿ, ಬಾರಪ್ಪ ಆಟ ಆಡೋಣ. ಅಣ್ಣಯ್ಯ, ನೀನು ಆಟದಲ್ಲಿ ಬಹಳ ನಿಪುಣನಂತೆ, ಯಾರೂ ನಿನ್ ಗೆಲ್ಲಕ್ಕಾಗಲ್ವಂತೆ. ಅದಕ್ಕೆ ನನ್ನ ಪರವಾಗಿ ಶಕುನಿ ಮಾವ ಆಟ ಆಡ್ತಾನೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗೆ, ಶಕುನಿ ಮಾವ ಸೋತ್ರೆ ನಾನು ಸೋತಾಗೆ ಆಗ್ಬೋದಲ್ಲ. ಶಕುನಿ ಮಾವ ನಿನಗ್ ಮಾವನಾದ್ರೆ ನನಗೂ ಮಾವ ತಾನೆ ಅಂತ ಇವರು ಕುತಂತ್ರವನ್ನು ಅರಿಯದ ಧರ್ಮರಾಯರು ಪಗಡೆ ಆಟಕ್ಕೆ ಕೂತ್ಕೊತಾ ಇದ್ದಾರೆ. ಶಕುನಿ ಕೇಳ್ತಾನೆ, ಧರ್ಮರಾಯ, 1ನೇ ಆಟಕ್ಕೆ ಏನಪ್ಪ ಪಣ ಕಟ್ಟಿದೀಯಾ? ಪಣ ಕಟ್ಟೋದು ಬೇಡ ಮಾವ, ಸೋತವ್ರು ಯಾರ್ಯಾದ್ರೂ ದುಃಖ ಪಡಬೇಕಾಗುತ್ತೆ, ಹಾಗೆ ಆಟವನ್ನು ಆಡೋಣ. ಯಾವುದೇ ಆಟಕ್ಕಾದ್ರೂ ಪಣ ಕಟ್ಟದಾಗ್ಲೇ ಕಣೆ ಆಟಕ್ಕೊಂದು ಮೆರುಗು, ಒಂದು ರುಚಿ. ನೋಡು, ನನ್ನ ಪರವಾಗಿ ದುರ್ಯೋಧನ ಏನು ಕಟ್ಟೋದಕ್ಕೂ ಸಿದ್ಧವಾಗಿದ್ದಾನೆ. ನೀನೇನು ಕಟ್ತೀಯ ಕಟ್ಟು. 1ನೇ ಆಟಕ್ಕೆ ಸಿರಿ ಸಂಪದಗಳನ್ನೇ ಕಟ್ಟಿದ್ದೀನಿ ಅಂತ ಧರ್ಮರಾಯರು ದಾಳ ಬಿಡೋದಕ್ಕೆ ಕೂತಿದ್ದಾರೆ. ಅಲ್ಲೊಂದು ವಿಚಿತ್ರ ನಡೀತಾ ಇದೆ ನೋಡಿ. 6, 3, 9. ಶಕುನಿ ಹೇಳ್ತಾ ಇರೋದು ಬಾಯಲ್ಲಿ. 5, 3, 8. 4, 3, 7. ಅವನು ಕೇಳ್ದಾಗೆ ಬೀಳ್ತಿದ್ದ. ಅವನು ಬಾಯಲ್ಲಿ ಏನು ಹೇಳ್ಕೊಂಡು ದಾಳ ಬಿಡ್ತಿದ್ನೋ ಹಂಗೆ ಬೀಳ್ತಿತ್ತು. ನೋಡಪ್ಪ ಹೆಂಗಿದೆ ನೋಡಿ, ಬಾಯಲ್ಲಿ ಹೇಳ್ಬಿಟ್ರೆ ಸಾಕು, ಹಂಗೆ ಬೀಳ್ತಿತ್ತು. ನಮ್ಮ ಇವತ್ತಿನ ಕಾಲದಂಗೆ ಬೆಳಗ್ಗಿದ್ದು ಬಿಟ್ಟಿದ್ರೆ ನಿದ್ಗಡಂಗೆ ಇರ್ಲಿಲ್ಲ ನಾವು. ಹೌದೌದು, ಒಳ್ಳೆ ದುಡ್ಡು ಮಾಡ್ಬೋದಾಗಿತ್ತು. ಚಂದಾಗೆ ಮನೆ ಕಡೆ ದುಡ್ಡು ಮಾಡ್ಕೋಬೋದಿತ್ತು. ಬೇಡ, ಸುಮ್ಮನೆ ಇದೇ ಸರಿ ಕಡೆ. ಯಾಕಂದ್ರೆ ಇದಕ್ಕೆ ಜೂ ಅಂತಾರೆ. ಹಿಂದಿನ ಕಾಲದಲ್ಲಿ ಪಗಡೆ ಆಟ, ಈಗ ಇಸ್ಪೀಟು. ಈಗಲೂ ಕೆಲವ್ರು ನೋಡಿರ್ಬೇಕು, ಇದಲ್ಲ ಇದೆ, ಇದಲ್ಲ ಇದೆ, ಅದು ಎಲ್ಲ ಇದು ಎಲ್ಲ ಮುಂದ್ಕೋ ಕಳ್ಕಳತ್ತೆ. ನೀವು ಹೇಳ್ದಂಗೆ ಬೆಳಂಗಿದ್ದು ಬಿಟ್ಟು ನೀವು ತಡೆಯಕ್ಕೆ ಆಗ್ತಿತ್ತೆ. ಇಲ್ಲೇನಾಗಿದೆ, ಶಕುನಿಗೆ ಕೇಳದ ದಯ ಏನು ಬಾಯಲ್ಲಿ ಹೇಳ್ತಾನೆ ಅದೇ ಬೀಳ್ತಾ ಇದೆ. ಇದೇಗೆ? ಇದೇ ದುರ್ಯೋಧನ, ಇದೇ ಶಕುನಿಯ 100 ಜನ ತಮ್ಮಂದರನ್ನ ಕಾರಾಗೃಹದಲ್ಲಿಟ್ಟು ಅವರಿಗೆಲ್ಲ ಗುಟುಕು ನೀರು ಹಿಡಿ ಅನ್ನವನ್ನು ಕೊಟ್ಟು ಅವರೆಲ್ಲ ಸತ್ತು ಭೂತ ಪ್ರೇತಗಳಾಗೋಗಿರ್ತಾರೆ. ಒಂದು ಗುಟುಕು ನೀರು, ಒಂದು ಇಡೀ ಅನ್ನ ಕೊಟ್ಟಿರ್ತಾನೆ ಎಲ್ಲರಿಗೂ. ಅದನ್ನು ಶಕುನಿಗೊಬ್ಬನು ಕೊಟ್ಟು ಅವನೊಬ್ಬನ ಉಳಿಸಿ ಮಿಕ್ಕಿದವರೆಲ್ಲ ಸತ್ತು ಭೂತ ಪ್ರೇತಗಳಾಗೋಗಿರ್ತಾರೆ. ಆ ಸತ್ತ ತಮ್ಮಂದಿರ ಮಸ್ತಿಯ ಮೂಳೆ ಎಂದೆರಡು ದಾಳ ಮಾಡಿಕೊಂಡಿದ್ದ ಶಕುನಿ
ಆ ದಾಳಗಳವನ ಮಾತು ಕೇಳ್ತಿದ್ವಂತೆ ನೋಡಿ. ಒಂದನೇ ಆಟದಲ್ಲಿ ಕೇಳದ ದೈವೇ ಬೆಳೀತಿರುವ ಶಕುನಿಗೆ ಜಯ. ಭಲೆ ಮಾವ ಭಲೆ, ಇನ್ನೊಂದು ಆಟ ಹಾಕು. ಧರ್ಮರಾಜರು ಹೇಳ್ತಾರೆ, ಬೇಡ ಮಾವ, ಸಿರಿ ಸಂಪದಗಳನ್ನೆಲ್ಲ ಕಟ್ಟಿ ಸೋತಾಯ್ತು, ಎರಡನೇ ಆಟಕ್ಕೆ ಏನ್ ಕಟ್ಲಿ? ಅಣ್ಣಯ್ಯ, ಒಂದು ಆಟಕ್ಕೆ ಕಂಗಾಲಾಗ್ಬಿಟ್ರೆ ಹೇಗೆ? ವೀರಾದ ಭೀಮ, ಅರ್ಜುನ, ನಕುಲ, ಸಹದೇವರು ನಿನ್ನ ತಮ್ಮಂದಿರೆಲ್ಲ ಇದ್ದಾರೆ, ಅವರೆಲ್ಲರನ್ನು ಸೇರಿಸಿ ನಿನ್ನನ್ನು ಸೇರಿಸಿ ಕಟ್ಟು. ಜೂಜು ಅಂದ ಮೇಲೆ ಒಂದ್ಸಾರಿ ಸೋಲು ಒಂದ್ಸಾರಿ ಗೆಲು ಇದ್ದದ್ದೇ. ಗೆದ್ದು ಬಿಡ್ಬೇಕು ಅನ್ನೋ ಆಸೆಯಿಂದ ತಮ್ಮಂದರನ್ನು ಸೈ ಅಂತ ಹೇಳಿ ಧರ್ಮರಾಯರು ದಾಳ ಬಿಡ್ತಾವ್ರೆ. ಕೇಳದ ದೈವ ಬೀಳ್ತಾ ಇರೋನ್ ಗೆಲ್ಲಕ್ಕಾಯ್ತದ? ಎರಡನೇ ಆಟದಲ್ಲೂ ಶಕುನಿಗೆ ಜಯ. ಭಲೆ ಮಾವ ಭಲೆ ಮಾವ, ಇನ್ನೊಂದು ಆಟ ಹಾಕು ಮಾವ. ಧರ್ಮರಾಯರು ಹೇಳ್ತಾರೆ, ಏನಪ್ಪ ಮೂರನೇ ಆಟಕ್ಕೆ ಏನ್ ಕಟ್ಲಪ್ಪ ನಾನು? ಅಣ್ಣಯ್ಯ, ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನ ಇದೆ, ಅದನ್ನ ಕಟ್ಟಿ ನೀನು ಆಟವನ್ನು ಆಡ್ಬಿಟ್ರೆ 2 ಸಾರಿ ಸೋತರದನ್ನ ಒಂದೇ ಆಟ ಕೊಟ್ಬಿಡ್ತೀನಿ ನೋಡು. ಇನ್ನೊಂದು ಅಮೂಲ್ಯವಾದ ರತ್ನವೇ ಯಾವುದಪ್ಪ? ನಿಮ್ಮ 5 ಕೈ ಹಿಡಿದ ದೃಪದ ನಂದಿನಿ ದ್ರೌಪದಿ ಅಂದ್ರೆ ನಿನ್ನ ಹೆಂಡತಿ, ಕಟ್ಟವಳನ ದಾಳಕ್ಕೆ. ಬೇಡ ಸಹೋದರ, ಒಂದು ಹೆಣ್ಣನ್ನ ಜೂಜು ಕಟ್ಟಿ ಆಟ ಆಡಿ, ಆ ಜೂಜ್ನಲ್ಲಿ ಕಟ್ಟಿ ಆಟ ಆಡಿದ್ರೆ ಹೆಣ್ಣು ಕುಲಕ್ಕೆ ಅಪಮಾನ. ನಿನ್ನ ಮನೆ ಹೆಣ್ಣು ಮಕ್ಕಳು ಬೇರೆ ಅಲ್ಲ, ನನ್ನ ಮನೆ ಹೆಣ್ಣು ಮಕ್ಕಳು ಬೇರೆ ಅಲ್ಲ. ದಯವಿಟ್ಟು ಆಟ ನಿಲ್ಸ್ಬಿಡೋಣ. ಅಣ್ಣಯ್ಯ, ಕಟ್ಟು ಅಂದ್ರೆ ಅವಳನ್ನು ಕರ್ಕೊಬಂದ್ ಕಟ್ಟು ಅಂತ ಹೇಳದ್ನ? ಬಾಯಿ ಮಾತಲ್ಲಿ ಕಟ್ಟಿದೀನಿ ಅಂತ ಹೇಳು. ನಿನ್ನ ಮಾತಿನ ಮೇಲೆ ನಮಗೆ ನಂಬಿಕೆ ಇದೆ. ನೋಡಿ ಎಂತ ಕುತಂತ್ರ. ಧರ್ಮರಾಯರು ಕೊಟ್ಟ ಮಾತು ಯಾವತ್ತೂ ತಪ್ಪಿಸ್ಕೊಳ್ಳಲ್ಲ ಅಂತ ಗೊತ್ತಲ್ಲ. ದ್ರೌಪದಿನ ಕರ್ಕೊಂಬಂದು ಕಟ್ಟೋದು ಒಂದೇ, ಅವ್ರ ಬಾಯಲ್ಲಿ ಹೇಳೋದು ಒಂದೇ. ಈ ಜೂಜ್ ಕಲ್ಸವ್ರು ಹಿಂಗೆ, 5 ರೂಪಾಯಿ ಕಾಡೋ ಸಾಕು, ಜಾಸ್ತಿ ಆಡ್ಬೇಡ. ಬರ್ಲ ಕಣ, ಗುದ್ಲಿ ತಕ್ಕ ಆಗ್ದಾಗ ಅದೇನೋ ಹೇಳ್ಕೊಟ್ಟ ಎತ್ತ ಈಗ ಕಲ್ಸ 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 ಅರ್ಧ ಕಲ್ತೆ ಗಂಟ ಚಿರ್ಕಿ ಬಿಡ. ಹಿಂದ್ಕೊಂದ್ ಮುಂದ್ಕೊಂದ್ ಸರಿಯಾಗಿಡು, ಗುಲಾಮೆ ಎತ್ತ ಬಿದ್ದು ನೋಡ್ಕೊ. ಏನಂತಿಗೆ ಬಿದ್ದು ಕಣ. ಈಗ ಎಷ್ಟು ಕಟ್ದೆ? 20 ರೂಪಾಯಿ ಕಟ್ನಿ. 20, ಆಮೇಲೆ 2,000, ಆಮೇಲೆ 2 ಲಕ್ಷ. ಈಗ 2 ಲಕ್ಷ ಹೊಡಿತಾನ ಒಂದೆಲೆ. ಆ ಕಲಿಸ್ತಾವ ಊರ್ಲೆ ಅವನ, ಇವ್ ಕಲ್ತ್ಕೊಂಡ ಊರೂರು ಸುತ್ತಾವನೆ. ಜೂಜು ನೋಡಿ, ಆ ಜೂಜು ಎಷ್ಟು ಕೆಟ್ಟದ್ದು ಅನ್ನೋದಕ್ಕೆ ಧರ್ಮರಾಯನೇ ಸಾಕ್ಷಿ. ಎಂಟಿನೇ ಸೈ ಅಂತೇಳಿ ದಾಳ ಬಿಟ್ಟವ್ರೆ. ಅದಕ್ಕೆ ಕೆಲವು ಜೂಜ್ನವ್ರು ಇದೊಂದು ಡೈಲಾಗ್ ಹೊಡಿತಾರೆ, ಲೇ ತಗಬಾ ತಾಳಿನ. ನಾ ಏನ್ ಅಷ್ಟೊಂದು ಕೇಳ್ಮಟ್ಟದ್ ಮನಸ್ನ. ಆಗ ಧರ್ಮರಾಯ ಎಡ್ತಿನೇ ತಕೋ ಕಟ್ಟಿದ್ನಂತೆ. ನಾ ಎಡ್ತಿ ತಾಳಿ ತಕೋ ಕಟ್ತಾ ಇದ್ದೇನೆಪ್ಪ. ಏನ ಗುಲಾಮ ಒಳಗ್ ಬಿದ್ರೆ ನಂಗೆ ಹಂಗ ತಮಟನ ಕೊಡ್ತೀನಿ, ಬೇಗ ಕುಡು 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 ಕುಡು. ಒಳಗ್ ಬಿದ್ರೆ ಮಂತ ಅಂತಾರದು ಚೆನ್ನೋ. ಗುಲಾಮ ಒಳಗ್ ಬೀಳ್ದ್ಯಾರ ನಾನ್ ನೇತಾಕತೀನಿ, ಅದು ಗ್ಯಾರಂಟಿ ಬಿಡಿ. ಇಲ್ಲೇನಾಗಿದೆ? 1ನೇ ಆಟ ಅಲ್ಲ, 2ನೇ ಆಟದಲ್ಲ, 3ನೇ ಆಟದಲ್ಲೂ ಕೂಡ ಧರ್ಮರಾಯರು ಎಂಟಿನೇ ಕಟ್ಟಿ ಸೈ ಅಂತ ಹೇಳಿ ದಾಳವನ್ನು ಬಿಟ್ಟು ಎಂಟಿನೇ ಸೋತಿದ್ದಾರೆ. ದುರ್ಯೋಧನ ಚಪ್ಪಾಳೆ ಹೊಡಿತಾನೆ, ಬಲೆ 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 ಮಾವ. ಇದಕ್ಕಾಗಿ ನಾನು ತುಂಬ ದಿವಸಗಳಿಂದ ಕಾಯ್ತಾ ಇದ್ದೆ. ಎಷ್ಟೋ ಸಾರಿ ಅಪಮಾನ ಮಾಡಿದ ಪಾಂಚಾಲಿ ಇವತ್ತು ನನ್ನವಳು. ಸೋದರ ದುಶ್ಯಾಸನ, ಅಣ್ಣ ಹೋಗು. ತುಂಬಿದ ಸಭಾಮಧ್ಯಕ್ಕೆ ಆ ಪಾಂಚಾಲಿ ದ್ರೌಪದಿಯನ್ನು ಎಳೆತ ಆಗಬಹುದಣ್ಣ. ತುಂಬಿದ ಸಭಾಮಧ್ಯಕ್ಕೆ ದ್ರೌಪದಿಯನ್ನು ಎಳೆತಂದವನೇ ದುಷ್ಟನಾದ ದುಶ್ಯಾಸನ. ಅಣ್ಣ, ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವೆ ಸಹೋದರ? ಎಳೆದು ಬಿಸಾಡವಳ ಸೀರೆಯನ್ನ. ಆಗಬಹುದಣ್ಣ. ನೆರದ ಸಭೆಯೊಳಗೆ ಕುಂತಮ್ಮನ ಮಕ್ಕಳು ಕೂತಲ್ಲೇ ಸತ್ತೋಗ್ಬೇಕು. ನಿಜ ನಿಜ ಅಣ್ಣ. ಎಲೆವೆಲೋ ಪಾಂಚಾಲಿ. ಬೇಡ, ಪರಮ ಪತಿವ್ರತಿಯಾದ ನನ್ನ ಸೀರೆಯನ್ನು ಮುಟ್ಟಿದ್ರೆ ನೀನು ಸುಟ್ಟು ಬೂದಿ ಆಗು. ಸುಟ್ಟು ಬೂದಿ ಆಗಲು ಬಿಡು ಪಾಂಚಾಲಿ, ನಿನ್ನನ್ನು ಬಿಡುವುದುಂಟೆ. ಬೇಡ, 3 ಲೋಕದ ಗಂಡ ಮಧ್ಯಮ ಪಾಂಡವ ಅರ್ಜುನನಿದ್ದಾನೆ. ಅವನೊಬ್ಬ ನಪುಂಸಕ, ಅವನಿಂದೇನಾಗುವುದು? ಜಗಜ್ಜತ್ತಿ ಮಲ್ಲ ಭೀಮಸೇನಿದ್ದಾನೆ. ಅವನೊಬ್ಬ ಹೊಟ್ಟೆ ಬಾಕ ತಿನ್ನುವುದೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಧರ್ಮರಾಯರಿದ್ದಾರೆ, ಸೋತು ಕಂಗಾಲಾಗಿ ಕುಳಿತಿರುವನು. ನಕುಲ ಸಹದೇವರಿದ್ದಾರೆ, ಅವರಿನ್ನು ಚಿಕ್ಕ ಬಾಲಕರು. ಬಿಡುವುದುಂಟೆ ಪಾಂಚಾಲಿ? ಬಿಡುವುದಿಲ್ಲವೇ? ನಿನ್ನಂತ ದುಷ್ಟ ದುರ್ಮಾರ್ಗಗಳನ್ನ ಸಂಹಾರ ಮಾಡುವುದಕ್ಕೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಯಾರೋ ಕೊಲ್ಲನೆ, ಕರೆಯ ಕೊಲ್ಲನೆ ಏನು ಮಾಡುವನು? ನಿನ್ನ ಗಂಡಂದಿರ ಸೋತು ಕಂಗಾಲಾಗಿ ತಲೆ ತಗ್ಗಿಸಿ ಕುಳಿತಿರುವರು. ಇನ್ನು ಕೊಲ್ಲನು ಬಂದು ಕಾಪಾಡುತ್ತಾನಂತೆ. ಅದೆಲ್ಲಿ ನಿಂತೆ ದನವನ್ನು ಕಾಯುತ್ತಿರುವನು. ಕರೆಯ ನಾನು ನೋಡು ಬಿಡ್ತೇನೆ. ಅಯ್ಯೋ ಪಾಪಿ ಭಗವಂತನ ನನ್ನ ಬಾಯಿಗೆ ಬಂದಾಗ ಮಾತನಾಡುವಿಯ? ದುಷ್ಟ ಶಿಕ್ಷಕನಾಗಿ ಶಿಷ್ಟ ಪರಿಪಾಲಕನಾಗಿ ಆ ಜಗದೋದ್ಧಾರಕ ಗೋವಿಂದ ನಾರಾಯಣನೇ ಬಂದು ಕಾಪಾಡು. ಬರಲಿ ಬರಲಿ, ನಾನು ನೋಡೇ ಬಿಡುತ್ತೇನೆ. ಹೇ ಪಾಂಡುರಂಗ ಪ್ರಭೋ ವಿಠಲ ಪಾಂಚಾಲಿ, ವೇಣುಗೋಪಾಲ ರುಕ್ಮಿಣಿ ಲೋಲ ಕೃಷ್ಣ ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಬಿಡೋ ಬಿಡುವುದುಂಟ ಪಾಂಚಾಲಿ. ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪಾಂಚಾಲಿ. ಆಕಾಶ ಭೂಮಿಗಳ ನಡೆದಂತ ಕಾಳಿಗದ ಶಿರದಿ ಕುಡಿದಾಡಿದ ಪಾದ ಆಕಾಶ ಭೂಮಿಗಳ ನಡೆದಂತ ಪಾದ ಕಾಳಿಗನ ಶಿರದಿ ಕುಡಿದಾಡಿದ ಪಾದ ಪಾಪವನ್ನು ಜಯವಂತ ಸುರಗಂಗೆ ಜನಿಸಿದಂತ ಬಿಡುವುದುಂಟ ಪಾಂಚಾಲಿ. ಪಾಪವನ್ನು ಜಯವಂತ ಸುರಗಂಗೆ ಜನಿಸಿದಂತ ಕೃಷ್ಣನ ಪಾದವ ನಂಬಿಕೆನಯ್ಯ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕುತಗೆ ಮುಕುತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕುತಗೆ ಮುಕುತಿಯನ್ನು ಕೊಡುವಂತ ಪಾದ ನದಿ ಕಂದಾದ ಮುನಿ ಸತಿಗೆ ಜೀವವ ತಂದ ಆನಂದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ ಕೃಷ್ಣನ ಪಾದವ ನಂಬಿಕೆನಯ್ಯ ಹೇ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಹೇ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಕೃಷ್ಣ 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 ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ತಿರುಪತಿ ವೆಂಕಟೇಶನ ಪಾದಕ್ಕೆ ಗೋವಿಂದ ಗೋವಿಂದ. ಇವಳು ನಾರಾಯಣನ ಧ್ಯಾನ ಮಾಡ್ತಾ ಕೃಷ್ಣನ ಧ್ಯಾನ ಮಾಡ್ತಿರ್ಬೇಕಾದ್ರೆ ಏನೇ ಬೆಟ್ಟದ ಗಾತ್ರ ಸೀರೆ ಮನ್ಸು ಬೀಳ್ತಾನೆ ಇದೆ. ಬಣ್ಣ 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 ಬಣ್ಣದ ಸೀರೆನೆ ಎಳೆದು ಗುಡ್ಡ ಹಾಕ್ಬಿಟ್ಟ. ಏಕೆ ದುಶ್ಯಾಸನ, ಏಕೆ ಕಂಗಾಲಾದೆ? ಆಗೋದಿಲ್ಲ ಅಣ್ಣ, ಆಗೋದಿಲ್ಲ. ಎಷ್ಟು ಹೇಳಿದ್ರೆ ಬರುತ್ತದೆ ಈ ಬಣ್ಣ ಬಣ್ಣದ ಸೀರೆಯು. ಸಾಕಾಗೋಯ್ತಣ್ಣ, ಆಗೋದಿಲ್ಲ ಅಣ್ಣ, ಆಗುವುದೇ ಇಲ್ಲ. ಸರಿ ಕೂತ್ಕೋ. ಕೂತನಿ ಕಣ. ಅದಕ್ಕೆ ಯಾಕೆ ಸುಮ್ಮನೆ ಹಾ ಹೂ ಅಂತಿದ್ಯಲ್ಲ? ಏನೋ ಮಾಡಕ್ ಹೋದೆ ಅಣ್ಣ. ಅಣ್ಣ ಇಷ್ಟಕ್ಕೆಲ್ಲ ಕಾರಣ ಗೊಲ್ಲ. ಆ ಗೊಲ್ಲ ನೀನಾರು ಬರುತ್ತಿದ್ದರೆ ಆಗ ನನ್ನ ಪ್ರತಾಪವನ್ನು ತೋರಿಸುತ್ತಿದ್ದೆ ಅಣ್ಣ. ಆದ್ರೆ ಈಗ ಆಗೋದಿಲ್ಲ ಅಣ್ಣ. ಏಯ್ ಮಾಡ್ಬಿಟ್ಟು ಕೂತ್ಕೊಳ. ಬಡ್ಯಾ ಕಪಾಲ್ಕೆ ಕೋಪಾಂಚಲೆ ಓ ಬದಿಗೆ ಹೋಗತ್ತಾಗ ಇಲ್ಲಿ ಕೊನೆಗೂ ಆ ಗೊಲ್ಲ ಕೃಷ್ಣ ಬಂದಿವಳು ಮಾನ ಪ್ರಾಣವನ್ನು ಕಾಪಾಡ್ಬಿಟ್ನಲ್ಲ. ಏ ಮಾವ ನೀನೇನ್ ನೋಡ್ತಾ ಇದ್ದೆ? ಇನ್ನೊಂದು ಆಟ ಹಾಕು. ಒಂದು ವೇಳೆ ಈ ಆಟದಲ್ಲಿ ಧರ್ಮರಾಯರೇನಾದ್ರೂ ಗೆದ್ದು ಬಿಟ್ರೆ ಸೋತ್ರನ ನನಗೆ ಕೊಟ್ಟು ಕಳಿಸು ಹೋಗ್ಲಿ.
ಒಂದು ವೇಳೆ ಮತ್ತೆ ಏನಾದರೂ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಏನ್ರಿ ಧರ್ಮರಾಯರೇ, ಒಪ್ಪಿಗೆನೆ? 12 ವರ್ಷ ವನವಾಸ ಅಂದ್ರೆ ಕಾಡಿನಲ್ಲೇ ಇದ್ದು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಬೇಕು. 1 ವರ್ಷ ಅಜ್ಞಾತವಾಸ ಅಂದ್ರೆ ಪಾಂಡವರಾದ ನೀವು 5 ಜನ ಯಾರ ಕಣ್ಣಿಗೂ ಬೀಳುವಂತಿಲ್ಲ. ಯಾರಾದ್ರೂ ಒಬ್ಬರನ್ನ ನಿಮ್ಮನ್ನ ಪತ್ತೆ ಮಾಡಿಬಿಟ್ರೆ ಮತ್ತೆ 12 ವರ್ಷ ವನವಾಸ ಅನುಭವಿಸಬೇಕು. ನೋಡಿ, ಈ ರೀತಿ ಮಾತುಕತೆ ಆಯ್ತು. ಅಜ್ಞಾತವಾಸ ಅಂದ್ರೆ ಯಾರ ಕಣ್ಣಿಗೂ ಬೀಳಂಗಿಲ್ಲ ಪಾಂಡವರು 1 ವರ್ಷ. ಯಾರಾದ್ರೂ ಪತ್ತೆ ಮಾಡಿಬಿಟ್ರೆ ಮತ್ತೆ 12 ವರ್ಷ ವನವಾಸ ಅನುಭವಿಸಬೇಕು ಅಂತ ಮಾತುಕತೆ ಆಗಿ ಧರ್ಮರಾಯರು ಏನ್ ಹೇಳಿದ್ರು ಗೊತ್ತೇ? ದಾಳ ಹಾಕು ಬಾವ. ಒಂದು ಹೆಣ್ಣನ್ನು ತಂದು ಸಭೆ ಒಳಗೆ ಅವಳು ಸೀರೆ ಎಳೆದು ಅಪಮಾನ ಮಾಡಿ ಅಪಹಾಸ್ಯ ಮಾಡಿ ನಗುತ್ತಿರುವ ಇಂಥ ಜನಗಳಿಗೆ ಬದುಕಿರೋದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದರೂ ಕನಿಕರ ಉಂಟು. ಕಾಡಿಗೆ ಹೋಗೋದೇ ಲೇಸು. ಆಟವನ್ನಾಡಿ 4ನೇ ಆಟದಲ್ಲೂ ಕೂಡ ಧರ್ಮರಾಯರು ಸೋತು ವನವಾಸಕ್ಕೂ ಹೋಗ್ತಿಲ್ಲ. ಅಣ್ಣ ಜೂಜಿನಲ್ಲಿ ಸೋತು ವನವಾಸಕ್ಕೂ ಹೋಗ್ತಿದ್ರು. ತಮ್ಮಂದ್ರೆ ಏನ್ ಮಾಡಿದ್ರು? ನಾರು ಮಡಿಯನ್ನುಟ್ಟು ಅಣ್ಣನ ಜೊತೆಯಲ್ಲಿ ಸಿದ್ಧವಾಗಿ ನಿಂತುಕೊಂಡ್ರು. ಇವರು 5 ಜನ ಗಂಡಂದರ ಜೊತೆಯಲ್ಲಿ ದೃಪದ ನಂದಿನಿ ದ್ರೌಪದಿಯನ್ನು ಹೊರಟು ನಿಂತಳು. ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನ ದ್ರೌಪದಿಯನ್ನು ಗೆದ್ದು ಬರ್ತಾನೆ. ಆ ಸಂತೋಷಕ್ಕೆ ಕೂಗಿ ಹೇಳ್ತಾನೆ ಏನಂತ? ಅಮ್ಮ, ಕುಂತಿಗೆ ತಾಯಿಗೆ ಒಂದು ಹೆಣ್ಣನ್ನ ಗೆದ್ದು ಬಂದೆ ಅಂತ ಜೋರಾಗಿ ಒಂದು ಹೆಣ್ಣನ್ನ ತಂದೆ ಅಂತ ಹೇಳ್ತಾನೆ. ಕುಂತಿಗೆ ಏನಂತ ಕೇಳಿಸ್ಬಿಡುತ್ತೆ? ಒಂದು ಹಣ್ಣು ತಂದಿದ್ದೀನಿ ಅಂತ ಕೇಳಿಸ್ದಂಗಾಗುತ್ತೆ. 5 ಜನರು ಸಮನಾಗಿ ಹಂಚ್ಕೊಂಡ್ಬಿಡಿ ಮಕ್ಕಳೇ ಅಂದ್ಬಿಡ್ತಾಳೆ ತಾಯಿ. 5ವರಿಗೂ ಹೆಂಡತಿಯಾದ ದ್ರೌಪದಿ ಪತಿವ್ರತಿ ಎನಿಸ್ಕೊಂಡ್ಲು. ಅವಳು ತನ್ನ ಗಂಡಂದರು ಕಾಡಿಗೆ ಹೋಗ್ತಾ ಇದ್ದಾರೆ ಅಂತ ನಾರಮಡಿಯನ್ನುಟ್ಟು ತಾನೂ ಕೂಡ ವನವಾಸಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ನೋಡಿ, ಜಗದೊಳಗೆ ತಾಯಿಯಿಂದರ ಶಕ್ತಿ ಅಪಾರವಾದದ್ದು. ಸರ್ಕಾರದವರು ಎಲ್ಲ ಭಾಗ್ಯನೂ ಅವ್ರಿಗೆ ಕೊಟ್ಟಿರೋದು. ಅದಕ್ಕೆ ಮತ್ತೆ ಗಂಡಸರಿಗೆ ಏನಿದ್ರು ದೌರ್ಭಾಗ್ಯ ಅಷ್ಟೇ. ಇವ್ರಿಗೆ ಕರೆಂಟ್ ಭಾಗ್ಯ, ಅಕ್ಕಿ ಭಾಗ್ಯ, ಬಸ್ ಭಾಗ್ಯ, ರೈಲ್ ಭಾಗ್ಯ, ಗೃಹಲಕ್ಷ್ಮಿ ಭಾಗ್ಯ, 2000 ರೂಪಾಯಿನ ಭಾಗ್ಯ, ಎಲ್ಲಾ ಭಾಗ್ಯನೂ ಇವ್ರ ತಮೆ. ಯಾಕೆಂದ್ರೆ ಅನಾದಿ ಕಾಲದಿಂದಲೂ ಕೂಡ ಹೆಣ್ಣಿಗೆ ಮಹತ್ತರವಾದ ಶಕ್ತಿ ಇದೆ ನೋಡಿ. ಆ ಶಕ್ತಿ ಜಗದೊಳಗೆ ಅಪಾರವಾದದ್ದು. ಅದಕ್ಕೆ ನೀವೆಲ್ಲರೂ ಇವತ್ತು ಹೆಚ್ಚಾಗಿ ಸೇರಿದ್ದೀರಾ, ಹೆಚ್ಚಿನ ಜನ ತಾಯಿಂದರು ಸೇರಿದ್ದೀರಾ. ಒಳಗೆ ಕೂತಿರೋ ತಾಯಿನೂ ಕೂಡ ಎಲ್ಲಮ್ಮ ತಾಯಿ. ತ್ರಿಮೂರ್ತಿಗಳ ಕೈ ಹಿಡಿದಿರುವ ತ್ರಿಶಕ್ತಿಯರು ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯರು ಒಂದು ಹೆಣ್ಣು. ಭಾರತ ಮಾತೆ ಒಂದು ಹೆಣ್ಣು. ಚೇಂಜ್ ಮಾಡ್ತಾ ಇದ್ದೀರಾ? ನಮಗೂ ಒಂಥರ ಚಾನ್ಸು. ಓಕೆ, ಕುರ್ಚಿಗೂ ಡ್ರೆಸ್ಗೂ ಎಲ್ಲಕ್ಕೂ ಮ್ಯಾಚಿಂಗ್ ಚೆನ್ನಾಗದ. ಇದು ಏನೋ ಸದ್ಯ ಇದು ಈ ಭಾಗ್ಯನು ನೀವೇ ಕಿತ್ಕೊಂಡ್ಬಿಟ್ರಿ. ಆಮೇಲೆ ಎಲ್ಲವನ್ನು ಭಾರತ ಮಾತೆ ಎನಿಸ್ಕೊಂಡ್ರೋ ತಾಯಿ ಭಾರತಾಂಬೆ ಹೆಣ್ಣು, ಕನ್ನಡಾಂಬೆ ಭುವನೇಶ್ವರಿ ಹೆಣ್ಣು, ಎಲ್ಲಮ್ಮ ತಾಯಿ ಹೆಣ್ಣು, ಅಣ್ಣಮ್ಮ ತಾಯಿ ಹೆಣ್ಣು. ನ್ಯಾಯಾಧಿಪತಿಗಳು ಮತ್ತೆ ವಕೀಲರು ಎಷ್ಟೇ ಜನ ಕೂತಿದ್ರು, ನ್ಯಾಯ ದೇವತೆ ಹೆಣ್ಣು. ಪರರ ಮನೆಯ ದೀಪವನ್ನು ಬೆಳಗುವ ಅಕ್ಕ ತಂಗಿಯರು ಹೆಣ್ಣು. ಪರರ ಮನೆಯಲ್ಲಿ ಹುಟ್ಟಿ ನಮ್ಮ ಮನೆಯ ದೀಪ ಬೆಳಗಲು ಬರ್ತಕ್ಕಂಥ ಬಾಳ ಸಂಗಾತಿ ಹೆಣ್ಣು, ಹೆತ್ತವಳು ಹೆಣ್ಣು. ಪ್ರತಿಯೊಂದು ಊರಿನಲ್ಲೂ ಶಿವನ ದೇವಸ್ಥಾನ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಂದು ಹಳ್ಳಿಗಳಲ್ಲೂ ಮಾರಮ್ಮನ ಗುಡಿ ಇದ್ದೇ ಇರುತ್ತೆ. ಆ ಎಲ್ಲಮ್ಮ ಗುಡಿ, ತಾಯಿ ಮಾರಮ್ಮ ಶಕ್ತಿ ದೇವತೆ ಇದ್ದೇ ಇರ್ತಾಳೆ ನೋಡಿ. ಒಂದೊಂದು ಊರಿನ ಕಾಯುವಳು ಕೂಡ ಹೆಣ್ಣು. ಒಂದು ಮನೆ ಉದ್ಧಾರ ಆಗಬೇಕಾದ್ರೂ ಕೂಡ ಈ ಮಹಾತಾಯಿ ಹೆಣ್ಣೇ ಕಾರಣ. ಒಂದ್ ಮನೆ ಹಾಕೊಟ್ಟು ಹೋಗ್ಬೇಕಾದ್ರು ಎಣ್ಣೆ ಕಾರಣ. ಯಾವನ ನಾನೇನೋ ಕಷ್ಟಪಟ್ಟವ್ರಿಗೆ ಚೆನ್ನಾಗಿ ಕೂರ್ಸಿದ್ದಿ, ಈಗ ನೀ ಕೊನೆಯಲ್ಲಿ ಅದೊಂದು ಡೈಲಾಗ್ ಬೇಕಾಗಿತ್ತ? ಅಲ್ಲ, ಅದೊಂದಿರ್ಲಿ ಗ್ಯಾಪ್ತೇ ಸುಮ್ಕುಡ್ಗಳ ಎಲ್ಲ ಒಂದೇ ಸಲ ಕೆಣತ್ಗೆ ಎದ್ದು ಹೊಂಟವ್ರು ಏನ್ ಮಾಡೋದು? ಅದಕ್ಕೆ ಗೊತ್ತಲ್ಲ, ಇರಂತಾನೆ ಹೇಳ್ಬೇಕು. ಈ ಪರಮಾತ್ಮನ ಕತೆ ಯಾರು ಹೋಗಲ್ಲ ಇದು. ಅದಕ್ಕೆ ನೋಡಿ, ಈ ಜಗದೊಳಗೆ ಹೆಣ್ಣಿಗೆ ಅಪಾರವಾದಂತ ಶಕ್ತಿ ತುಂಬಿದೆ. ಅದಕ್ಕೆ ಈ ಹೆಣ್ಣನ್ನ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಈ ಜಗಜ್ಜನನಿ ಚಾಮುಂಡೇಶ್ವರಿಯಾಗಿ ಮಹಾಪುಣ್ಯವಂತೆಯಾಗಿ ಜಗತ್ತಿಗೆ ಎಲ್ಲಮ್ಮ ತಾಯಿಯಾಗಿ ನಮ್ಮೆಲ್ರಿಗೂ ಕೂಡ ಅನ್ನದಾತಿಯಾಗಿರ್ತಕ್ಕಂಥ ಅವಳು. ಅದಕ್ಕೆ ನೋಡಿ, ಆ ತಾಯಿಯನ್ನು ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ.
ಆ ತಾಯಿಯನ್ನು ಕೊಂಡಾಡ್ತೇವೆ, ಆ ತಾಯಿಯನ್ನು ಸ್ಮರಣೆ ಮಾಡ್ತೇವೆ. ಈ ಸಂದರ್ಭದಲ್ಲೂ ಕೂಡ ಮಹಾಮಂಗಳಾರತಿಯನ್ನು ಮಾಡ್ತಾ ಎಲ್ಲಮ್ಮ ತಾಯಿಗೆ ಅನ್ನದಾತೆಯವಳು ನೋಡಿ. ನಮ್ಮ ವೇಣುಗೋಪಾಲ್ ರೆಡ್ಡಿಯವರು ಒಂದು ಧರ್ಮಛತ್ರವನ್ನೇ ಪಕ್ಕದಲ್ಲಿ ಕಟ್ಟಿಸಿದ್ದಾರೆ. ಒಂದು ಧರ್ಮಛತ್ರ ಅಂದ್ರೆ ಅದು ಅನ್ನದಾನ ಸುಮ್ಮನೆ ನಡೀತಾನೆ ಇರುತ್ತೆ ಯಾವಾಗಲೂ. ಈಗಲೂ ನಮಗಂತೂ ಬಹಳ ಚೆನ್ನಾಗಾಯ್ತು, ನಿಮಗೂ ಆಗದೆ ಒಟ್ಟಲಿ. ಅವರಿಗೊಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಆ ತಾಯಿಯನ್ನು ಸ್ಮರಣೆ ಮಾಡಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಪಾರ್ವತಿ. ಅಮ್ಮ ತಾಯೇ ಪಾರ್ವತಿ ಎಲ್ಲಮ್ಮ ತಾಯೇ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ಸಾವಿರ ಸಾಲದು ಈಶ್ವರಿ ಬಡಲು ಹೊಗಳಲು. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ಸಾವಿರ ಸಾಲದು ಈಶ್ವರಿ ಬಡಲು ಹೊಗಳಲು. ಕಣ್ಣು ನೂರು ಸಾಲದು ಭಿಕ್ಷಾಂದೇಹಿ ಎನ್ನಲು ಶುಷ್ಕರ ಕ್ಷಯನೀತು ಕರ. ಭಿಕ್ಷಾಂದೇಹಿ ಎನ್ನಲು ಶುಷ್ಕರ ಕ್ಷಯನೀತು ಕರ. ದಯೆ ಆಕರ ಪ್ರೇಮದ ಸಾಗರ ಭಕ್ತರಿವಳೆ ಆಧಾರ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ನೂರು ಸಾಲದು ಎಲ್ಲಮ್ಮನನ್ನು ಕೊಂಡಾಡಲು. ಕಣ್ಣು ನೂರು ಸಾಲದು ಮಲೆನಾಡಿನ ಬೇಟೆಲ್ಲಿಗಳು ಕುಳಿತಿಗಳಲ್ಲಿ ಮಲೆನಾಡಿನಲ್ಲಿ. ಮಲೆನಾಡಿನ ಮನೆ ಬೇಟೆಲ್ಲಿಗಳು ಕುಳಿತಿಗಳಲ್ಲಿ ಹೊರನಾಡಿನಲ್ಲಿ. ಚೆಲುವಿನ ಪ್ರಾಣ ಒಲವಿನ ಪ್ರಾಣ, ಚೆಲುವಿನ ಪ್ರಾಣ ಒಲವಿನ ಪ್ರಾಣ ಆಗಿದೆ ಮಂದಿರ ಕಾಡಿನಲ್ಲಿ. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ನೂರು ಸಾಲದು ಎಲ್ಲಮ್ಮನನ್ನು ಕೊಂಡಾಡಲು. ಕಣ್ಣು ನೂರು ಸಾಲದು ಅನ್ನಪೂರ್ಣೆಯ ನೋಡಲು, ನಾಲಿಗೆ ನೂರು ಸಾಲದು ಈಶ್ವರಿ ಬಡಲು ಹೊಗಳಲು. ಕಣ್ಣು ನೂರು ಸಾಲದು ಅಮ್ಮ ಎಲ್ಲಮ್ಮ ತಾಯಿ ಪಾದಕ್ಕೆ ಗೋವಿಂದ. ಈ ತಾಯಿಯ ದರ್ಶನವನ್ನು ಮಾಡಿ, ತಾಯಿಯ ಸ್ಮರಣೆಯನ್ನು ಮಾಡಿ, ಅದಕ್ಕೆ ನೋಡಿ ಜಗದೊಳಗೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿತೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಂ ನಮೋಸ್ತುತೆ ಅಂತ ತಾಯಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದವರಿಗೆ ಇಷ್ಟಾರ್ಥ ಭಾಗ್ಯವನ್ನ ತಾಯಿ ಕೊಟ್ಟು ಕಾಪಾಡ್ತಾಳೆ. ಅದಕ್ಕೆ ವರ್ಷ ವರ್ಷಕ್ಕೂ
ಆ ಜನ ಹೆಚ್ಚಾಗಿ ಸೇರ್ತಾವ್ರೆ, ಚಪ್ರ ಆ ಕಡೆ ಹಾಕೊಂಡು ಹೋಯ್ತಾವೆ. ಮೊದಲನೇ ವರ್ಷ ಇಷ್ಟಿತ್ತು, ಈಗ ಅಷ್ಟೇ ಇತ್ತು, ಈಗ ಅಷ್ಟಾಯ್ತು, ಇನ್ನು ಬರ್ತಾನೆ ಅವರೇ ಭಕ್ತಾದಿಗಳು. ನೀವೆಲ್ಲರೂ ಕೂಡ ಇವತ್ತು ಈ ತಾಯಿ ಸನ್ನಿಧಾನದಲ್ಲಿ ಕೂತುಕೊಳ್ಳೋದೇ ಒಂದು ಪುಣ್ಯ. ಅದಕ್ಕೆ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಪುರೂರವನ ಕಥೆಯಲ್ಲಿ ಪಾಂಡವರು ವನವಾಸಕ್ಕೆ ಬಂದಿದ್ದಾರೆ. ಗಮನ ಕೊಡಿ, ಧರ್ಮರಾಯರ ಮನಸ್ಸಿನೊಳಗೆ ದುಃಖ ತುಂಬ ಹೋಗಿದೆ. ಎಲ್ಲರಿಗೂ ಧರ್ಮ ಹೇಳುವ ಧರ್ಮರಾಯ ನಾನು ಇಂತಹ ಧರ್ಮದ ಕೆಲಸವನ್ನು ಮಾಡದ್ನೆಲ್ಲ ಮಾಡಬಹುದೇ? ಎಲ್ಲರಿಗೂ ಬುದ್ಧಿ ಹೇಳುವ ಧರ್ಮರಾಯ ಅನ್ಸ್ಕೊಂಡ್ರವ ನಾನೇ ಜೂಜ್ನಲ್ಲಿ ಸೋತು ನನ್ನ ಹೆಂಡತಿ ಮತ್ತು ನನ್ನ ತಮ್ಮಂದರಿಗೆ ಮೋಸ ಮಾಡಿದ್ನಲ್ಲ, ಇದು ನ್ಯಾಯವೇ? ಒಂದು ವೇಳೆ ಇಂತರಿಗೆ ಮಾತನಾಡುವ ತಮ್ಮಂದರಾಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ಇದೊಂದು ನೋವು ಮನಸ್ಸಿನೊಳಗೆ ತುಂಬಿಕೊಂಡಿದೆ. ಈಗಿರ್ಬೇಕಾದ್ರೆ ವನವಾಸದಲ್ಲಿರುವಂತಹ ಪಾಂಡವರಲ್ಲಿಗೆ 4 ಜನ ಋಷಿಗಳು ಬರ್ತಾರೆ. ಗಮನ ಕೊಡಿ, 4 ಜನ ಋಷಿಗಳು ಬಂದು 4 ಕಥೆಗಳನ್ನು ಹೇಳೋದು ಈ ಪರಮಾತ್ಮನ ಕಥೆನ. ಈಗಾಗಲೇ ಮಹಂದಾತ ಕಥೆ ಆಗಿರಬೇಕು, ಹೋದ ವರ್ಷ ಸತ್ಯವ್ರತ ಕಥೆ ಆಗಿರಬೇಕು. ಸತ್ಯವ್ರತ ಕಥಾಭಾಗವನ್ನು ಹೇಳೋರು ಯಾರಪ್ಪ ಅಂದ್ರೆ ಬೃಹದಶ್ವಮುನಿಗಳು ವನವಾಸದಲ್ಲಿರೋ ಪಾಂಡವರಿಗೆ. ದೌಮ್ಯ ಮಹರ್ಷಿಗಳು ಬಂದು ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಅಥವಾ ಲಕ್ಷ್ಮೀ ಸನೇಶ್ವರ ಶಪಥ ಅನ್ನೋ ಕಥೆ ಹೇಳೋದು. ದಮನ ಮಹರ್ಷಿಗಳು ಬಂದು ನಳದಮಯಂತಿ ಅಥವಾ ಶನಿ ಪ್ರಭಾವ ಅನ್ನೋ ಕಥೆನ ಹೇಳೋದು. ಇವತ್ತು ವೇದವ್ಯಾಸ ಮುನಿಗಳು, ಹೋದ ತಿಂಗಳು ಹುಣ್ಣಿಮೆ ಆಯ್ತಲ್ಲ, ಗುರು ಪೂರ್ಣಿಮಾ ಅಂತ, ಅದು ವ್ಯಾಸ ಪೂರ್ಣಿಮಾ ಅಂತ, ವೇದವ್ಯಾಸ ಮುನಿಗಳ ದಿನ ಅದು. ನೋಡಿ, ಈ ತಿಂಗಳಲ್ಲಿ ಆಷಾಢದಲ್ಲೇ ಬರುತ್ತೆ ಅದು. ಆ ವೇದವ್ಯಾಸ ಮುನಿಗಳು ಪಾಂಡವರಿಗೆ ಈ ಪುಣ್ಯ ಕಥೆಯನ್ನು ಹೇಳೋಕೆ ಬರೋದು. ಎಲ್ಲ ಕಥೆಯಲ್ಲೂ ಒಬ್ಬೊಬ್ಬ ಋಷಿಗಳು ಬಂದು ಒಂದೊಂದು ಕಥೆ ಹೇಳಿದಾಗೆ ಇವತ್ತು ವೇದವ್ಯಾಸ ಮುನಿಗಳು ಬರ್ತಾರೆ. ಧರ್ಮರಾಯ, ಏನಪ್ಪ, ಪಾಂಡವರ ಪ್ರಾಣವೇ ಮಮ ಪ್ರಾಣವೆಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಜೊತೆಲಿರುವ ನೀನ್ ಕಣ್ಣೀರು ಹಾಕೋದೆ? ದೇವರೇ ನಿನ್ ಜೊತೆಲಿದ್ದಾನೆ, ಯಾಕೆ ಕಣ್ಣೀರು ಹಾಕ್ತೀಯ? ನಿಜ, ಎಲ್ಲ ಇದ್ದು ಕೂಡ ದೈವ ಬಲವಿಲ್ಲ ಅಂದ ಮೇಲೆ ದೇವರು ಪಕ್ಕದಲ್ಲೇ ಇರ್ತಾನೆ. ಅವನ ಬಲ ನಮಗಿಲ್ದೆ ಅವನ ಬಲ ದೂರದವ್ರಿಗೆ ತೋರಿಸ್ತಾ ಇದ್ರೆ ಪಕ್ಕದಲ್ಲಿದ್ರೆ ತನಗೇನು ಪ್ರಯೋಜನ? ಎಲ್ಲಾ ಬಲಕ್ಕಿಂತಲೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದೈವ ಬಲ. ಆ ದೈವ ಬಲವಿದ್ದಾಗ ಇಂಥ ಪುಣ್ಯ ಕಾರ್ಯಗಳು ಮಾಡೋಕ್ ಸಾಧ್ಯ. ನಮ್ಮ ವೇಣುಗೋಪಾಲ್ ರೆಡ್ಡಿಯವರು ನಮ್ಮ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಅವರ ತಂದೆಯವರಾದಂಥ ಕೃಷ್ಣಾರೆಡ್ಡಿಯವರ ಒಂದು ಹೆಸರಿನಲ್ಲಿ ಯಾವ ತಾಯಿಯಾದ ಉಮಾದೇವಿಯವರು ಕೂಡ ಉಪಸ್ಥಿತರಿದ್ದು ಇವತ್ತು ಹೆಂಡತಿ ಮಕ್ಕಳ ಸಮೇತವಾಗಿ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಿದ್ದಾರೆ. ಭಗವಂತ ಒಂದು ಕೊಟ್ರೆ ಒಂದು ಕೊಡಲ್ಲ ಮಾನವರಿಗೆ. ಕೆಲವರಿಗೆ ಹಣ ಕೊಡ್ತಾನೆ, ಗುಣ ಕಿತ್ಕೊಂಡ್ಬಿಟ್ಟಿರ್ತಾನೆ. ಯಥೇಚ್ಛವಾದ ಹಣ ಇರುತ್ತೆ, 1 ರೂಪಾಯಿನೂ ಖರ್ಚು ಮಾಡಲ್ಲ, ದೇವ್ರನ್ನೂ ಮಾಡಲ್ಲ, ಏನೋ ಹಣ ಮಾತ್ರ ಅವನಿಗೆ ಸೇರ್ತಾ ಇರುತ್ತೆ, ಗುಣ ಅನ್ನೋದೇ ಇರಲ್ಲ. ಕೆಲವ್ರಿಗೆ ಒಳ್ಳೆ ಗುಣ ಕೊಟ್ಟಿರ್ತಾನೆ, 1 ರೂಪಾಯಿ ಇರಲ್ಲ ಪಾಪ. ಭಗವಂತ ಮಹತಾಯಿ ಒಳ್ಳೆಯದನ್ನು ಮಾಡುವಂತ 2 ಭಾಗ್ಯನೂ ಚೆನ್ನಾಗಿ ಕೊಟ್ಟವನೇ ಈ ಕುಟುಂಬ ವರ್ಗದವ್ರಿಗೆ. ಇದು ನಾವು ಕೇಳ್ಕೋಬೇಕಾಗಿರೋದು. ಮೊದಲೇ ಹೇಳದ್ನೆಲ್ಲ, ಕೊಡುವ ಕೈ ಬರದಾಗದ ರೀತಿಯಲ್ಲಿ ಕಾಪಾಡೋಳ ಆ ತಾಯಿ ಒಬ್ಳೆ. ಆ ಕೊಡೋ ಕೈ ಯಾವತ್ತೂ ಬರದಾಗಬಾರ್ದಂತೆ. ಹಣವನ್ನೋ ಗುಣವನ್ನೋ ಎರಡನ್ನೂ ಕೊಟ್ಟು ಒಳ್ಳೆಯ ತನವನ್ನೂ ಕೊಟ್ಟರು. ಇವತ್ತೊಂದು ಒಳ್ಳೆಯ ಕೆಲಸವನ್ನ 4 ಜನಕ್ಕೆ ಅನ್ನದಾನ ಮಾಡಿ ಈ ತಾಯಿಯ ಒಂದು ಕೃಪೆ. ಪರಪ್ಪನ ಅಗ್ರಹಾರ ಎಲ್ಲಮ್ಮ ದೇವಸ್ಥಾನ ಅಂದ್ರೆ ನೀವು ಯಾವುದೇ ಮ್ಯಾಪ್ ಅಲ್ಲಿ ಹೊಡೆದ್ರು ಪಟ್ಟ ಅಂತ ಬರುತ್ತೆ. ನಾವು ಅದು ಹಂಗೆ ಹಾಕೊಂಡು ಮ್ಯಾಪ್ ಹಾಕೊಂಡು ಬಂದೇ ಬಿಟ್ಟು ಇಲ್ಲಿಗೆ. ಅಂದ್ರೆ ಆ ತಾಯಿ ಶಕ್ತಿ ಹೆಂಗಿದೆ, ಇದಕ್ಕೆಲ್ಲ ಒಬ್ಬ ಮೇಟಿ ಅಂತ ಆ ತಾಯಿ ಕರುಣಿಸಿರ್ತಾಳೆ. ಅದಕ್ಕೆ ನೋಡಿ, ಇದ್ದೂ ಇಲ್ಲದೆ ಭಗವಂತನ ದೈವ ಬಲವಿಲ್ಲದೆ ಬಾಳುವ ಮಾನವ ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ. ಬಾಡಿಗೆ ಎತ್ತು ದುಡಿದಂತೆ. ಬಾಡಿಗೆ ಎತ್ತು ಸುಮ್ಮನೆ ಯಾವಾಗಲೂ ಸುಮ್ಮನೆ ದುಡಿದು ಬಿಟ್ಟು ಒಂದಲ್ಲ ಒಂದಿನ ಡಮಾರ್, ಇನ್ನೇನು ಇಲ್ಲ. ನಾವು ಇನ್ನೊಂದು ಎತ್ತು ತಕೊಂಬತ್ತಾನೆ, ಅದು ಸತ್ತೋದೇ. ಆದರೆ ಒಂದು ಹಸು ಕರು ಆಗ್ತಾ ಎಲ್ಲರಿಗೂ ಹಾಲು ಕೊಡ್ತಿರುತ್ತೆ. ಅಂತ ಒಂದು ಪರಮಾತ್ಮನ ಪವಿತ್ರವಾದ ಕಾಮಧೇನುವಿನಂತೆ ಈ ಕುಟುಂಬ ವರ್ಗ ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಅವ್ರಿಗೆ ಒಳ್ಳೆಯದೇ ಆಗೋದು. ಅವರಿಗೆ ಒಳ್ಳೆಯದನ್ನು ಭಗವಂತ ಐಶ್ವರ್ಯಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಹೋದ ವರ್ಷ ಅವರು ಹುಟ್ಟದ ಹಬ್ಬ ಬಿದ್ದುಬಿಟ್ಟಿತ್ತು. ಏನವರಿಗೆ ಅಪಾರವಾದಂಥ ಗೌರವ ಪೂರಕವೇ ಪೂರಕ. ವರ್ಷ 2ನೇ ವರ್ಷದಲ್ಲಿ ಬಹಳ ಅದ್ಭುತ, ಬಹಳ ಸಂತೋಷ ಆಯಿತು. ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಯಾವ ವೇದವ್ಯಾಸ ಮುನಿಗಳು ಹೇಳುತ್ತಿರುವಂತಹ ಕಥೆಯೇ ಭಕ್ತ ಪುರೂರವ ಅಥವಾ ಶನಿ ಪ್ರಭಾವ. ಧರ್ಮರಾಯ, ಕೃಷ್ಣನಿನ ಜೊತೆಲಿರುವಾಗ ನೀನು ಕಣ್ಣೀರಾಗ್ತೀಯಲ್ಲಪ್ಪ. ಪೂಜ್ಯರೇ, ಎಲ್ಲರಿಗೂ ಧರ್ಮ ಹೇಳುವ ನಾನೇ ಇಂಥ ಧರ್ಮದ ಕೆಲಸವನ್ನು ಮಾಡಿದ್ನಲ್ಲ ನ್ಯಾಯವೇ? ಏನ್ ಮಾಡಿದೆ? ಜೂಜಾಡ್ದೆ, ಸೋತೆ, ಹೆಂಡತಿಗೆ ಅಪಮಾನ ಮಾಡಿದೆ. ಇದಕ್ಕೆಲ್ಲ ನಾನೇ ತಾನೇ ಕಾರಣ.
ಓಹೋ, ಆ ವಿಚಾರ ಕಣ್ಣೀರಾಗ್ತಾ ಇದೆಯಾ? ನೀನೆಲ್ಲ ಕಣಪ್ಪ ಜೂಜಾಡ್ದವನು. ಪೂಜ್ಯರೇ ನಾನೇ ತಾನೇ ಜೂಜಾಡ್ದವನು ನೀನೇ, ಜೂಜಾಡಿಸಿದವನೇ ಬೇರೆ. ಪೂಜ್ಯರೇ ಹೌದಪ್ಪ, ನಿನ್ನ ಭುಜದ ಮೇಲೆ ಗ್ರಹ ಸನಿಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ. ಅವನು ಯಾರ ಭುಜವನ್ನು ಏರುವನವರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದ್ದಲ್ಲ. ಪೂಜ್ಯರೇ, ಈ ಮಾತನ್ನು ಹೇಗೆ ನಂಬಲೇಬೇಕು? ಧರ್ಮರಾಯ, ನೀ ಯಾವುದೇ ಕೆಲಸ ಕೈ ಹಾಕಬೇಕಾದ್ರೂ ಕೃಷ್ಣ ಅಂತ ಹೇಳ್ಬಿಡ್ತಾನೆ ಕೈ ಹಾಕ್ತಿದ್ದವನು. ಆವತ್ತು ನೀನು ಅಷ್ಟು ಸಾರಿ ಸೋತೆಯಲ್ಲ, ಒಂದು ಸಾರಿ ಆದರೂ ದೇವರ ಹೆಸರು ಹೇಳಿದ್ಯಾ? ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹೇಳೋದಿಕ್ಕೆ ಅವನು ಬಿಡಲಿಲ್ಲ. ಅದೇ ದ್ರೌಪದಿ ನೀವೆಲ್ಲ ತಲೆ ತಗ್ಗಿಸ್ಕೊಂಡು ಕೂತಿದ್ದಾಗ ಅವಳ ಮಾನಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಕೃಷ್ಣ ಅಂತ ಕೂಗಿದ ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನಪ್ರಾಣ ಉಳಿಲಿಲ್ವೇ? ನೀನು ಆಗ್ಲಾದ್ರೂ ಎಚ್ಚೆತ್ತುಕೊಂಡು ಕೊನೆ ಆಡ್ತಲಾದ್ರೂ ಕೃಷ್ಣ ಅಂತ ಹೇಳಿದ್ಯಾ? ಹೇಳಲಿಲ್ಲ. ಯಾಕೆ? ಭಗವಂತ ನಿನ್ ಜೊತೆಲಿದ್ರು ಅವನ ಹೆಸರು ಹೇಳಕ್ಕಾಗ್ಲಿಲ್ಲ. ಒಳಗಡೆ ಕೂತವನಲ್ಲ, ಅವನ ಶಕ್ತಿ ಅಂತಹದ್ದು. ಅವನೇ ಈ ಕಲಿಯುಗಕ್ಕೆ ಅಧಿಪತಿ, ಎಲ್ಲವನ್ನು ನಡೆಸೋನು ಅವನು. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಉತ್ತರ ಭಾರತದ ಕಡೆ ಸಾವಿರಾರು ಹಳ್ಳಿಗಳು ಜಲಪ್ರಳಯದಲ್ಲಿ ಮುಳುಗೋಗವೆ. ನಮ್ಮ ದಕ್ಷಿಣ ಭಾರತದ ಕಡೆ ಕೆಲವು ರಾಜ್ಯಗಳಲ್ಲಿ ಮಳೆ ಇಲ್ಲದೆ ಕುಡಿಯೋ ನೀರಿಲ್ಲದೆ ಒಣಗುವಂತಾಗಿದೆ. ಹೆಂಗಿದೆ ಅವನ ಆಟ? ಅತಿವೃಷ್ಟಿ ಅನಾವೃಷ್ಟಿಗಳನ್ನು ಮಾಡ್ತಕ್ಕಂಥ ಅವನು ಪರಮಾತ್ಮ. ಅದಕ್ಕೆ ನೋಡಿ, ಅವನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ತಾನೆ ಎಂದಾಗ ಧರ್ಮರಾಯರು ಕೈ ಮುಗಿದು ಅವನ ಪ್ರೇರಣೆ ಆದರೆ ಅವನ ಕಷ್ಟದಿಂದ ದೂರ ಆಗೋದಕ್ಕೆ ಸಾಧ್ಯವಿಲ್ಲವೇ? ಯಾಕಪ್ಪ ಇಲ್ಲ? ಸುಲಭವಾದಂತಹ ಒಂದು ಮಾರ್ಗ ಇದೆಯಲ್ಲ. ಅವನ ಕಥೆ ಕೇಳ್ತಾ ಪೂಜೆ ಮಾಡೋದೇ ಅವನ ಒಂದು ಕಷ್ಟಗಳನ್ನು ಕಳ್ಕೊಳ್ಳೋದಕ್ಕೆ. ಒಂದು ದೇವರಿಗೆ ಅಲಂಕಾರ ಇಷ್ಟ, ಒಂದು ದೇವರಿಗೆ ಮೆರವಣಿಗೆ ಇಷ್ಟ, ಒಂದು ದೇವರಿಗೆ ಅಭಿಷೇಕ ಇಷ್ಟ. ಆದರೆ ಈ ನಮ್ಮಪ್ಪನಿಗೆ ಪೂಜೆ ಮಾಡ್ತಾ ಮಾಡ್ತಾ ಕತೆ ಓದಿಸೋದು ಅಂತ, ಶನೇಶ್ವರನ ಕತೆ ಓದಿಸೋದು ಅಂತಾನೆ ಅರ್ಥ. ಕತೆ ಓದಿಸ್ತಾ ಪೂಜೆ ಮಾಡ್ತಾ ಅವನ ಕತೆ ಕೇಳಿದವರಿಗೆ ಏನೇ ಕಷ್ಟ ಕರ್ಮಗಳಿದ್ರೂ ಕೂಡ ಕಳೀತಾನಂತೆ ಪರಮಾತ್ಮ. ಆ ಸೌಭಾಗ್ಯ ಕೂತು ಜಾಗದಲ್ಲಿ ನಮಗೆಲ್ಲ ಸುಲಭವಾಗಿ ಸಿಗ್ತಾ ಇದೆ ನೋಡಿ. ಅದಕ್ಕೆ ಅವನು ಸ್ಮರಣೆ ಮಾಡ್ತಾ ಮಹಾಮಂಗಳಾರತಿ ಮಾಡ್ತಾ ಧರ್ಮರಾಯರು ಹೇಳ್ತಾ ಇರುವ ಕತೆ ಭಕ್ತ ಪುರೂರವ. ಆ ಭಗವಂತನ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ತಂದೇನು ಕಂದಾನು ಬಂದು ಕಾಪಾಡೆಯ. ಶನಿದೇವರ ಪಾರಕ್ಕೆ ಗೋವಿಂದ, ಪರಪ್ಪನ ಅಗ್ರಹಾರ ನಕ್ಷತ್ರಾಧಿಪತಿಯ ಪಾರಕ್ಕೆ ಗೋವಿಂದ, ನೀಲವರ್ಣನ ಪಾರಕ್ಕೆ ಗೋವಿಂದ. ಸ್ವಾಮಿ ಶನಿದೇವಾ ಶಕಟಾದಿಯ ಒಡೆಯ ತಂದೇನು ಕಂದಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ ಬರಿಗಲ್ಲು ಮುಳ್ಳುಗಳೇ ಶನಿದೇವ ಸ್ವಾಮಿ ಶನಿದೇವ, ಶನಿದೇವ ಸ್ವಾಮಿ ಶನಿದೇವ. ಜೀವನ ಸಂತೆಯಲ್ಲಿ ಬರಿ ಕಷ್ಟ ನಷ್ಟಗಳೇ ಚಿಂತೆಯು ಚಿತೆಯಾಗಿ ಸ್ವಾಮಿ, ಚಿಂತೆಯು ಚಿತೆಯಾಗಿ ನಾನು ಬೆಂದಿರುವೆ. ಸ್ವಾಮಿ ಶನಿದೇವಾ ಮೂಲೋಕದ ಒಡೆಯ ತಂದೇನು ಕಂದಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವಾ
ಶನಿದೇವ ಸ್ವಾಮಿ ಶನಿದೇವ ಕೊಡುಗಯ್ಯ ಶಿವ ನೀನು ಸ್ವಾಮಿ ಬರಿಗಯ್ಯ ಬಪ್ಪ ನಾನು ನಿನಗೇನ ಕೊಡಲಿ ನಾನು ಸ್ವಾಮಿ ನಿನಗೇನ ಕೊಡಲಿ ನಾನು ನಿಜ ಭಕ್ತಿಯ ನೀಡುವೆನು ಸ್ವಾಮಿ ಶನಿದೇವ ಕಟಾಪ್ರಿಯ ಒಡೆಯ ದೇನು ಬಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಸ್ವಾಮಿ ಬಂಧು ಬಳಗ ನೀನೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ನಿನ್ನ ನಂಬಿ ಬಂದಿರುವ ನಿಜ ಭಕ್ತರ ನೀನೊಡೆಯ ಸ್ವಾಮಿ ಶನಿದೇವ ಮೂಲೋಕದ ಒಡೆಯ ದೇನು ಬಂದ ನಾನು ಬಂದು ಕಾಪಾಡೆಯ ದೇನು ಬಂದ ನಾನು ಬಂದು ಕಾಪಾಡೆಯ ಸ್ವಾಮಿ ಶನಿದೇವ ಕಟಾಪ್ರಿಯ ಒಡೆಯ ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ ಬಂದು ಕಾಪಾಡೆಯ ಬಂದು ಕಾಪಾಡೆಯ ಶನಿದೇವರ ಪಾದಕ ಗೋವಿಂದ ಭಕ್ತಪುರೂರವ ಅಥವಾ ಶನಿ ಪ್ರಭಾವ ಅನ್ನುವ ಕತೆ ಗಮನವಿಟ್ಟು ಕೇಳಿ. ಬಹಳ ಸ್ವಾರಸ್ಯಮಯವಾದ ಅಪರೂಪವಾದ ಕತೆ. ಪ್ರತಿಷ್ಠಾನಪುರ ಎಂಬ ಸಾಮ್ರಾಜ್ಯ. ರಾಜ್ಯದ ಹೆಸರೇನು ಗೊತ್ತೇ? ಪ್ರತಿಷ್ಠಾನಪುರ. ಆ ಪ್ರತಿಷ್ಠಾನಪುರವನ ಆಳ್ವಿಕೆಯನ್ನು ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ಚಂದ್ರನಿಗೆ ಮೊಮ್ಮಗನಾಗಿ ಬುಧನಿಗೆ ಮಗನಾಗಿ ಇಳಾದೇವಿಯ ಗರ್ಭ ಸಂಜಾತನಾಗಿರ್ತಕ್ಕಂಥ ಈ ಪುರೂರವ ಚಕ್ರವರ್ತಿ ನೋಡಿ, ಚಂದ್ರನಿಗೆ ಮೊಮ್ಮಗನಾಗಿ ಬುಧನಿಗೆ ಮಗನಾಗಿ ಇಳಾದೇವಿಯ ಗರ್ಭ ಸಂಜಾತನಾಗಿ ಹುಟ್ಟಿರ್ತಕ್ಕಂಥ ಇವನು ಮಹಾಪುಣ್ಯವಂತ, ಸುರುದ್ರೂಪ, ಚಂದುಳ್ಳೆ ಚೆಲುವ. ಈ ಪುರೂರವನ ಶಕ್ತಿ ಏನು ಗೊತ್ತೇ? 9 ನವಗ್ರಹಗಳು ಉಚ್ಚರಾಶಿಯಲ್ಲಿ ಸಂಚಾರ ಮಾಡುವಾಗ ಹುಟ್ಟಿದವನಂತೆ ಇವನು. 9 ನವಗ್ರಹಗಳು ಉಚ್ಚರಾಶಿಯಲ್ಲಿ ಸಂಚಾರ ಮಾಡುವಾಗ ಹುಟ್ಟಿದವನಾದ್ದರಿಂದ ಹುಟ್ಟಿದಾರಾಭ್ಯ ಸಾಯುವ ತನಕ ಒಂದು ಕ್ಷಣ ಮಾತ್ರವೂ ಕಷ್ಟ ಇಲ್ವಂತೆ ನೋಡಿ ಇವನಿಗೆ. ಹುಟ್ಟಿದಾರಾಭ್ಯ ಸಾಯುವ ತನಕ ಬರು ಸುಖವೇ. ಇವನೊಬ್ಬನಿಗೆ ಈ ಫಲ ಇದ್ದದ್ದು. ಜೊತೆಗೆ ಯಾವ ಜಾಗದಲ್ಲಿ ಎಷ್ಟೊತ್ತಲ್ಲಿ ಯಾವಾಗ ಕುಳಿತು ಕರೆದರೂ ಕೂಡ ಸರಸ್ವತಿ ಬಂದು ಬೇಕಾದ ವರವನ್ನು ಕೊಟ್ಟು ಹೋಗ್ತಿದ್ಲಂತೆ. ಸರಸ್ವತಿಯ ವರಪುತ್ರ. ಹುಟ್ಟಿದಾರಾಭ್ಯ ಕಷ್ಟನೇ ಇಲ್ಲ ಇವನಿಗೆ, ಒಂದು ಕ್ಷಣನೂ ಕಷ್ಟ ಇಲ್ಲ. ಜೊತೆಗೆ ಸರಸ್ವತಿಯ ವರಪುತ್ರನಾಗಿ ಸುರುದ್ರೂಪನಾದ ಇವನು ಜಯಪ್ರದಾದೇವಿ ಎಂಬತಕ್ಕಂಥ ರಾಜಕುಮಾರಿಯನ್ನು ಕೈ ಹಿಡಿದು 2 ಪುಟ್ಟ ಮಕ್ಕಳ ಜೊತೆಯಲ್ಲಿ ತಾನು ತನ್ನ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಸತ್ಯಸಂಧ, ನ್ಯಾಯಾಧಿಪತಿ, ಅತುಳೈಶ್ವರ್ಯ ಸಂಪನ್ನ, ಯಾವ ಭೂಲೋಕ ದೇವಲೋಕಗಳೆಲ್ಲವೂ ಕೂಡ ಕೊಂಡಾಡುವಂತ ನ್ಯಾಯ ನೀತಿ ಧರ್ಮವನ್ನು ಅನುಸರಿಸಿಕೊಂಡು ಹೋಗ್ತಿದ್ದ. ಸತ್ಯವೇ ನನ್ನ ತಾಯಿ, ಸತ್ಯವೇ ನನ್ನ ತಂದೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಇವನ ಜೀವನದ ದಾರಿ. ಪ್ರತಿನಿತ್ಯ ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಈ ವರ್ಷ ಮಳೆ ಬೆಳೆಗಳೆಲ್ಲ ಯಾವ ರೀತಿ ಆಗಿದೆಯಪ್ಪ? ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗಿದೆ ಮಹಾಪ್ರಭು. ಇಲ್ಲೂ ಬಂದು ನಿಂತೋಗಿದೆ ಮಹಾಪ್ರಭು. ಸದ್ಯಕ್ಕೆ ಈಗ ಅವಕಾಶ ಕೊಟ್ಟಿದೆ ಮಹಾಪ್ರಭು. ನಾ ಕೇಳ್ತಿರೋದು ಇಲ್ಲಲ್ಲ, ಅಲ್ಲಿ ರಾಜ್ಯದಲ್ಲಿ ಇಲ್ಲುವ ಮಹಾಪ್ರಭು. ಅದೇ ಇದು ಕೇಡ್ಗಾಲ ಕೂದಿದೆ ಮಹಾಪ್ರಭು ಅಷ್ಟೇ.
ಜಗತ್ತಿಗೆ ಮಳೆ ಬೆಳೆಗಳಾಗಿ ಜನ ಸುಭಿಕ್ಷವಾಗಬೇಕು. ಹೌದು ಮಹಾಪ್ರಭು. ನನ್ನ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಅನುಗಾಲವೂ ಕೂಡ ಪ್ರತಿನಿತ್ಯವೂ ಕೂಡ ಯಾವ ಪ್ರಜೆಗಳ ಹಿತವನ್ನೇ ಬಯಸುವಂತ ಮಹಾರಾಜ ರಾಜ್ಯವನ್ನು ಮಾಡ್ತಾ ಇದ್ದಾನೆ, ಆ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಜೀವನದಲ್ಲಿ ನಾವೇನೇ ಸಂಪಾದನೆ ಮಾಡಿದರೂ ಕೂಡ ಸತ್ಯವನ್ನು ಬಿಡದೆ ಪಾಲಿಸಬೇಕು. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಕಷ್ಟ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಕಷ್ಟ ಸುಖ ಅನ್ನೋದು ಹಗಲು ರಾತ್ರಿ ಇದ್ದಾಗೆ. ಆದರೆ ಸತ್ಯ, ನ್ಯಾಯ, ನೀತಿ, ಧರ್ಮ, ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಅಡಿಕೆಲೋದ ಮಾನ ಆನೆ ಕೊಟ್ಟರು ಬರದು. ನಾವು ಅದನ್ನು ಕಳ್ಕೊಳ್ಳದೆ ಸತ್ಯವಂತರಾಗಿ ಬಾಳ್ತೀವಲ್ಲ, ಅದು ನಿಜವಾದ ಸತ್ಯ. ಹೆಚ್ಚು ಕಮ್ಮಿಲಿರೋರೆಲ್ಲ ನೀವು ಅಂತೇವ್ರೆ, ಎಲ್ಲ ಒಳ್ಳೆಯವರ, ಎಲ್ಲ ಒಳ್ಳೆಯವರು. ಮಧ್ಯದಲ್ಲಿ ಎದ್ದೋದ್ರೆ ಎಡವಟ್ಟ ಆಯ್ತ, ಇಲ್ಲಕ ಹೋಗಲ್ಲ, ಎಲ್ಲ ಟೀಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ready ಮಾಡ್ತಾರೆ. ಭಗವಂತನ ಕತೆ. ಆಮೇಲೆ ಏನಾಗಿದೆ ಅಂದ್ರೆ, ಹೋದ ವರ್ಷ ಒಬ್ಬರು ಕೇಳ್ಕೊಂಡು ಹೋಗಿರೋ, ಈ ವರ್ಷ 3 ಜನ ಕರ್ಕೊಂಬಂದವ್ರ ಜೊತೆಲಿ. ಎಲ್ಲ ಗೊತ್ತಾಯ್ತಾ ಅದ? ಯಾಕೆಂದ್ರೆ ಭಗವಂತನ ಕತೆ ಕೇಳೋಣ ತಾಯಿ ಸನ್ನಿಧಾನದಲ್ಲಿ ಅಂತ. ಆ ಜಗಜ್ಜನನಿ ಇದಾಳಲ್ಲಿ ಎಲ್ಲಮ್ಮ ತಾಯಿ, ಅವಳ ದೃಷ್ಟಿ ಇದೆ ನೋಡಿ, ಅವಳ ಶಕ್ತಿ ಇದೆ ನೋಡಿ. ಮತ್ತೆ ಈ ದೇವರು, ಆ ದೇವರಲ್ಲಿ ಒಂದು ಕಳೆ ಇದೆ ನೋಡಿ. ಆ ಕಳೆ ನಿಜವಾಗ್ಲೂ ಅನೇಕ ದೇವಸ್ಥಾನಗಳನ್ನು ನೋಡಿದ್ದೀನಿ. ಮಹಾತಾಯಿಯ ಕಳೆ ಒಳ್ಳೆ ಕಳೆ. ಇಲ್ಲಿ ಕರುಣಾಮಯ ದೃಷ್ಟಿ, ಹಸನ್ಮುಖಿಯಾಗಿದ್ದಾಳೆ. ಆ ವಿಗ್ರಹದಲ್ಲೇ ಯಾವ ಪುಣ್ಯಾತ್ಮ ಮಾಡಿದಂಥ ತಾಯಿಯ ಒಂದು ಕಲ್ಪನೆಯೋ, ಹಸನ್ಮುಖಳಾಗಿದ್ದಾಳೆ, ಉಸನೆಗೆ ನಗ್ತಾ ಇದ್ದಾಳೆ ತಾಯಿ ಯಾವಾಗಲೂ. ಅದು ನೋಡಿ ಅವಳ ಒಂದು ಶಕ್ತಿ ಇಲ್ಲಿದೆ ಅನ್ನೋದಕ್ಕೆ. ಮತ್ತು ನಮ್ಮ ಸಂಜಯ್ ಪುರೋಹಿತರು ಒಳ್ಳೆ ಅಲಂಕಾರ ಪೂಜೆಗಳನ್ನು ಮಾಡ್ತಾರಲ್ಲ, ಇದೆಲ್ಲವೂ ಕೂಡ ಆ ತಾಯಿಯ ಒಂದು ಕರುಣ ಕಟಾಕ್ಷದಿಂದ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಆ ತಾಯಿಯನ್ನು ಒಂದ್ಸಾರಿ ಸ್ಮರಣೆ ಮಾಡಿಬಿಡೋಣ. ಈಗ ಪೂಜೆ ಮಾಡಿಬಿಡಿ ಸಂಜಯ್ ಅವರೇ. ಅಮ್ಮ ತಾಯೇ ಪರಮನ ಅಗ್ರಹಾರದಿ ನೆಲೆಸಿರುವ ಮಹಾತಾಯೇ, ಎಲ್ಲವರು ಬಲ್ಲ ಎಲ್ಲರೊಳು ತುಂಬಿರುವ ಎಲ್ಲಮ್ಮ ತಾಯೇ. ಅಮ್ಮ ಶಕ್ತಿ ಮಾತೆ ರೇಣುಕಾದೇವಿ ಎಲ್ಲಮ್ಮ ತಾಯೇ. ಎಲ್ಲಮ್ಮ ತಾಯಿ ಬಾರಕ್ಕೆ, ಶಕ್ತಿ ಮಾತೆ ಬಾರಕ್ಕೆ, ಪರಪ್ಪನ ಹಗರಾರು ಮಹಾತಾಯಿ ಬಾರಕ್ಕೆ. ಕನ್ನಡಿಯನ್ನು ಮಲ್ಲಿಗೆ ದಂಡೆಯ ಮೂಗುಗೆ ಜಯ ಧ್ವನಿ ಮಾಡೋಣ ಬಂದಾಳ, ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ, ಎಲ್ಲಮ್ಮ ತಾಯಿಯಾಗಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ, ಹರಮನ ಹಗರದಿ ನೆಲೆಸಾಳ. ಕಲಸ ಕನ್ನಡಿಯನ್ನು ಮಲ್ಲಿಗೆ ದಂಡೆಯ ಮೂಗುಗೆ ಜಯ ಧ್ವನಿ ಮಾಡೋಣ ಬಂದಾಳ. ಹಸಿರು ಪಸಸತ್ತು ತಾವರೆ ಮೊಗದ ನಾರಾಯಣಾಳ, ಪಚ್ಚೆ ಸೀರೆಯನ್ನು ಹಸಿರು ಪಸಸತ್ತು ತಾವರೆ ಮೊಗದ ನಾರಾಯಣಾಳ, ಭಕ್ತಾರ ಮೊಗದಲ್ಲಿ ಮುತ್ತನ್ನ ಚೆಲ್ಲುತ್ತ ಪರಮನ ಅಗ್ರಹಾರದಿ ನೆಲೆಸಿರುವ ತಾಯೇ ಎಲ್ಲಮ್ಮ ತಾಯೇ. ಭಕ್ತಾರ ಮೊಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರ ದೇವತೆ ಮೆರೆದಾಳ, ಹೇಳಿದ ಭಾಗ್ಯವ ಕೊಡುತ್ತಾಳ, ಇಷ್ಟಾರ್ಥ ಸಿರಸ್ಸು ಎಂದಾಳ, ಬೇಡಿದ ಭಾಗ್ಯವ ಕೊಡುತ್ತಾಳ, ಇಷ್ಟಾರ್ಥ ಸಿರಸ್ಸು ಎಂದಾಳ.
ಕಲಸ ಕನ್ನಡಿ ಮಣ್ಣಿಗೆ ದಂಡೆಯ ಮೂಗು ಜಯದಲ್ಲಿ ಮಾಡೋಣ ಬಂದಾಳ ತಾರೆ ಕಣ್ಣುಗಳು ಸೂರ್ಯಚಂದ್ರ ತಳ್ಳುವಿನ ಜುಮುಕಿಗಳು ಎಂಬುದು ತಾರೆ ಕಣ್ಣುಗಳು ಸೂರ್ಯಚಂದ್ರ ತಳ್ಳುವಿನ ಜುಮುಕಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಅಮ್ಮ ಪರಪನ ಹಗಹಾರತಿ ನೆಲೆಸಿರುವ ತಾಯೇ ಎಲ್ಲಮ್ಮ ತಾಯೇ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಲಿಂಗಾನಂದ ಕೊಡುತ್ತಾಳ ಲಿಂಗಾಭವನಗಳ ಕಳಿತಾಳ ಲಿಂಗಾನಂದ ಕೊಡುತ್ತಾಳ ಲಿಂಗಾಭವನಗಳ ಕಳಿತಾಳ ಕಲಸ ಕನ್ನಡಿ ಮಣ್ಣಿಗೆ ದಂಡೆಯ ಜಯದಲ್ಲಿ ಮಾಡುತ್ತ ಬಂದಾಳ ಕೈಲಾಸದಿಂದ ಬಂದಾಳ ತಾಯಿ ಬಂದಾಳ ಎಲ್ಲಮ್ಮ ತಾಯಿಯಾಗಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಪರಮನ ಅಗ್ರಹಾರದಿ ನೆಲೆಸಾಳ ಕಲಸ ಕನ್ನಡಿ ಮಣ್ಣಿಗೆ ದಂಡೆಯ ಜಯದಲ್ಲಿ ಮಾಡುತ್ತ ಬಂದಾಳ ಎಲ್ಲಮ್ಮ ತಾಯಿ ಬಾರಕ್ಕೆ ಈ ಮಹಾತಾಯಿಯ ಶಕ್ತಿ ದೇವತೆಯ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಕುಳಿತಿರುವ ತಾಯಿಯ ಕರುಣೆ ಸದಾ ತುಂಬಿರಲಿ ಅಂತ ಈ ಪುರೂರವ ಚಕ್ರವರ್ತಿ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡ್ತಾ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಪ್ರಜೆಗಳಿಗೋಸ್ಕರವಾಗಿ ಸಾಮ್ರಾಜ್ಯವೆಂಬುದಾಗಿ ತಿಳಿದು ದಾನ ಧರ್ಮಾದಿಗಳನ್ನು ಮಾಡ್ತಾ ಕಾಲವನ್ನು ಕಳಿತಿರಬೇಕಾದ್ರೆ ಎಲ್ಲಿ ನೋಡಿರಲ್ಲಿ ಸಂಭ್ರಮ ಸತ್ಯ ನ್ಯಾಯ ನೀತಿ ಧರ್ಮ ತುಂಬಿದೆ. ಎಲ್ಲಿ ಧರ್ಮವಿರುತ್ತೋ ಅಲ್ಲಿ ಭಗವಂತನ ಶಕ್ತಿ ಇರುತ್ತೆ. ನಮ್ಮ ವೇಣುಗೋಪಾಲ್ ರೆಡ್ಡಿ ಅಣ್ಣನವರು ಬಂದ ತಕ್ಷಣ ಅಂದ್ರು ಪ್ರತಿ ವರ್ಷ ನಮ್ಗೆ ಮಳೆ ತಪ್ಪೋಲ್ದಲ್ಲ ಅಂತ. ಈಗ ನಾವು ಕೋಟಿ ಕೊಟ್ರೆ ತಾನೇ ಮಳೆ ಊಹಿಸಕ್ಕಾಯ್ತದ? ಊಹಿಸಿ ಮತ್ತೆ ನೋಡೋಣ. ಮೈಸೂರು ದೊರೆಗಳು ಅಂಬಾರಿ ಎನ್ನತ್ತಿ ಹೋಗುವಾಗ ಹಿಂಭಾಗದಲ್ಲಿ 4 ಹನಿ ಆಗ್ತಿತ್ತಂತೆ. ಆವಾಗ ವರ್ಷಕ್ಕೆ ಶುಭ ಅಂತ ಬರ್ತಿತ್ತು, ಮಾತಾಡ್ತಿದ್ರು ಪುರೋಹಿತರುಗಳೆಲ್ಲ. ಹನಿ ಆಗ್ತು, ಈ ವರ್ಷ ನಮ್ಮ ರಾಜ್ಯಕ್ಕೆ ಶುಭ. ಹಾಗೆ ಪ್ರತಿ ವರ್ಷ ನಾವು 4 ವರ್ಷದಿಂದ ನೋಡ್ತಾನೆ ಇದೀವಿ, ಒಂದು 4 ಹನಿನಾರು ಹಾಕ್ಲೇಬೇಕು. ಇವತ್ತು ಸುಮಾರಾಗಿ ಊದಿ ಅದ ಜೋರಾಗೆ. ಅದರಿಂದ ನಮಗಿಲ್ಲಿ ತೊಂದರೆ ಆಗಿರ್ಬೋದು, ಆದರೆ ಇದು ಶುಭ ಸಿಂಚನ, ಭಗವಂತನ ಒಂದು ಭಕ್ತಿಯ ಸಿಂಚನ. ನಾವು ಕೇಳದಾಗೆಲ್ಲ ಬರೋಲ್ಲ ಇದು. ಆ ತಾಯಿಯ ಒಂದು ಹೆಸರಿನಲ್ಲಿ, ಆ ಭಗವಂತನ ಹೆಸರಿನಲ್ಲಿ ಒಂದು ಅನುದಾನ ಮಾಡಿ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತ ಈಗ ನವಗ್ರಹಗಳ ಪೂಜೆ ಬರುತ್ತೆ. ಈ ಪೂಜಾ ಕಾರ್ಯಗಳನ್ನೆಲ್ಲ ಕೈಗೊಂಡಂತ ಸ್ಥಳದಲ್ಲಿ 4 ಹನಿ ಹಾಕಿ ವರುಣರಾಯ ನಮಗೆ ಶುಭವನ್ನ ಕೊಟ್ಟ ಅಂದ್ರೆ ಈ ವರ್ಷದ ಕಾರ್ಯಕ್ರಮ ನಮಗೆ ಸಾರ್ಥಕ. ಇಲ್ಲಿ ಅಂತ ವೈಭೋಗವಾದ ಕಾರ್ಯಕ್ರಮವನ್ನ ಕೇಳದ ಸಮಯಕ್ಕೆ ಮಳೆ ಬೆಳೆಗಳಾಗಿ ಜನಗಳೆಲ್ಲ ಆನಂದ ಪರವಶರಾಗಿರ್ಬೇಕಾದ್ರೆ ಇವನ ಕೀರ್ತಿ ಎಲ್ಲಾ ಕಡೆ ಹರಡಬಿಡ್ತು ನೋಡಿ. ಇವನ ಕೀರ್ತಿ ಎಲ್ಲಾ ಕಡೆ ಹರಡ್ತು ಅಂದ್ರೆ ಬರೀ ಭೂಲೋಕದಲ್ಲಿ ಮಾತ್ರವಲ್ಲ, ದೇವಲೋಕದಲ್ಲಿ ಇವನ ಹೆಸರನ್ನ ಕೊಂಡಾಡ್ತಾ ಇದ್ದಾರೆ, ಪುರೂರವನ ಹೆಸರನ್ನ. ಎಂತ ಸತ್ಯವಂತನಯ್ಯ, ಎಂತ ಪುಣ್ಯವಂತನಯ್ಯ ಅಂತ ಕೊಂಡಾಡ್ತಾವ್ರಿ. ಯಾರಿಂದ ನೋಡಿ? ಇವರಿಂದ. ಎಲ್ಲ ಕಥೆಲ್ಲೂ ಬಂದೇ ಬರ್ತಾರೆ ಇವರು. ಎಡರ ಕೈಲಿ ತಾಳ, ಬಲ್ದ ಕೈಲಿ ತಂಬೂರಿ. ಯಾರೋ ಪಟ್ಟೆ ಹೇಳ್ತವ್ರ ಅಂದ್ರೆ ಇಲ್ಲೋ ಅವರ ಅಂದಂಗಾಯ್ತು. ಇಲ್ಲೋ ಅವರ ಮಧ್ಯೆ ಎದ್ದು ಅಂದ್ರೆ ಒಬ್ರು ಅಲ್ಲ ಕಂಬ. ಯಾಕಂದ್ರೆ ಎಲ್ರಿಗೂ ಬಿಗಿ ಮಾಡಿ ಕುಣಿಸಿವಿ.
ಪಕೋಡ ಶಾಮಿಯಾನ ಹಾಕ್ಸಿವಿ, ಹೌದು. ಮಳೆ ಬಂದರೂ ಕೂತು ಕತೆ ಕೇಳಬೇಕು ಅಂತ. ಹೌದು. ಅದರಿಂದ ನಾವೆಲ್ಲರೂ ಕೂಡ ಇವತ್ತಿದ್ದೀವಿ. ಇಲ್ಲಿ ಯಾರು ಆ ಥರ ಇಲ್ಲ, ನಾರದರು. ಯಾಕಂದ್ರೆ ನಾರದರು ಅಂದ್ರೆ ಎಲ್ಲಾ ಕಥೆಲೂ ಬರ್ತಾರೆ, ಎಲ್ಲಾ ನಾಟಕದಲ್ಲೂ ಇರ್ತಾರೆ. ನಾನು ಒಂದು 15-20 ಸಾರಿ ನಾರದನ್ ಮಾಡಿದ್ದೆ. ಹೌದು. ಅಂದ್ರೆ ಹಾಗಂತ ನಾನು ನಾರದ ಅಲ್ಲ, ನಾಟಕದಲ್ಲಿ ಮಾತ್ರ ನಾರದ. ನಾನು ನಿಜ ಜೀವನದಲ್ಲಿ ಬಹಳ ಪುಣ್ಯವಂತ. ಒಬ್ಬ ಯಾಕೋ ಅಲ್ಲ ಹ್ಞೂ ಅಂದಿರೋದು. ನೀನೇ ನನ್ನ ಮಗನೇ ಹಿಂಗಂದ್ರೆ ಅವ್ರೇನು ಅನ್ಕೊಳ್ಳಲ್ಲ ಅವರು. ಇರ್ಲಿ, ಇದಕ್ಕೆ ನಾರದರು ನಮ್ಮ ಕಥೆಯಲ್ಲಿ ಬರ್ತಾ ಇದ್ದಾರೆ ನೋಡಿ. ಇವರು ಬಂದ ಮೇಲೆ ಕಥೆ ಏನಾದ್ರೂ ಒಂದು ಒಳ್ಳೆ ತಿರುವನ್ನು ಕಾಣುತ್ತೆ. ದೇವಸಭೆಯಲ್ಲಿ ಎಲ್ಲರೂ ತುಂಬಿರ್ಬೇಕಾದ್ರೆ ಆ ದೇವಸಭೆಗೆ ನಾರಾಯಣ 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 ನಿಗಮ ಗೋಚರನೆ ಕ್ಷೀರಸಾಗರ ಶಯನನ ಭೂಪಾಲಕನೇ ನರಗೊಲಿದವನೇ ಲಕ್ಷ್ಮೀರಮಣನೇ ಶ್ರೀಮನ್ನಾರಾಯಣನೇ ನಾರಾಯಣನೇ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ಕಂಗಳಿನಲ್ಲೇ ಹಾಡಿ ಪಾಡಿ ಕುಡಿದೆ ನಾನು ಜಗದಲ್ಲಿ ಎಲ್ಲೇ ನಿನ್ನ ದಿವ್ಯ ರೂಪ ಕಂಗಳಿನಲ್ಲೇ ಮೋಹನ ರೂಪನೇ ಶಬಲ ಸುಂದರನೇ ಮೋಹನ ರೂಪನೇ ಶಬಲ ಸುಂದರನೇ ಬ್ರಹ್ಮಾಂಡವನು ಉಕ್ಷಿಯೊಳಗಿದ್ದವನು ಬ್ರಹ್ಮಾಂಡವನು ಉಕ್ಷಿಯೊಳಗಿದ್ದವನು ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ಮಹಿಮ ಕರುಣಾ ಸಾಗರ ಶ್ರೀಹರೇ ಶಿರಬಾಗುತ್ತಾ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ
ದೇವದೇವಗಣವಾಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ ಶಿರವ ಬಾಗುತ್ತಾ ಶರಣು ಎನ್ನುತ್ತಾ ನಿನ್ನ ಚರಣಿ ನಮಿಸುವೆ ನನಗೆ ಕೃಪೆಯ ತೋರೋ ಭಕ್ತಿ ಮಾರ್ಗದೀರೋ ಮುಕ್ತಿ ಬಲವ ತೋರೋ ಪನ್ನಗ ಶಯನ ಲಕ್ಷ್ಮೀ ಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ಗೋವಿಂದ ಹರಿ ಗೋವಿಂದ ವೈಕುಂಠವಾಸ ಗೋವಿಂದ ಸಂಕಟಹರಣ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಪ್ರಭೋ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯವರ ಗೋವಿಂದ ರಾಮದೇವರ ಪಾದಕ್ಕೆ ಗೋವಿಂದ ಗೋವಿಂದ. ದೇವಲೋಕವೆಲ್ಲ ನಿಶ್ಶಬ್ದವಾಗೋಯ್ತೆ. ನಾರದರು ಬಂದರು ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾರು ಹೊಸ ವಿಚಾರ ತಕೊಂಡ್ಬಂದಿರ್ತಾರೆ. ಎಲ್ಲರೂ ನಿಶ್ಶಬ್ದರಾಗಿರ್ಬೇಕಾದ್ರೆ ಬನ್ನಿ ನಾರದರೆ. ಲೋಕಗಳನ್ನು ಸುತ್ತಾಡ್ಕೊಂಬರುವ ನೀವು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವಿರಾ? ದೇವೇಂದ್ರ, ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೀನಿ. ಭೂಲೋಕದಲ್ಲಿ ಒಬ್ಬ ಸತ್ಯವಂತನನ್ನು ನೋಡಿ ಬರ್ತಾ ಇದ್ದೀನಿ. ಪೂಜ್ಯರೇ, ನೀವು ಹೊಗಳ್ತಾ ಇದ್ದೀರಾ ಅಂದ್ರೆ ಆ ಸತ್ಯವಂತ ಯಾರು? ಇನ್ಯಾರಯ್ಯ? ಈ ಚಂದ್ರನಿಗೆ ಮೊಮ್ಮಗನಾಗಿ, ಬುಧನಿಗೆ ಮಗನಾಗಿ, ಇಳಾದೇವಿಯ ಗರ್ಭಸಂಜಾತನಾಗಿ ಭೂತಳದಲ್ಲಿ ಜನಿಸಿರುವ ಪುರೂರವ ಚಕ್ರವರ್ತಿ. ಅಲ್ಲಿದ್ದವರೆಲ್ಲ ಪುರೂರವ ಅಂತ ಎಲ್ಲರೂ ಮಾತಾಡ್ತಾರೆ. ದೇವೇಂದ್ರ, ಅಂತ ಸತ್ಯವಂತ ಭೂಲೋಕದಲ್ಲಿರುವುದರಿಂದಲೇ ಕಾಲಕ್ಕೆ ಮಳೆ ಬೆಳೆಗಳಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವುದು, ಪೂಜ್ಯತೆ ಇರುವುದು, ಭಗವಂತನ ಶಕ್ತಿ ಇರುವುದಂತ ಸತ್ಯವಂತರಿಂದ. ಅಲ್ಲಿದ್ದಂತ ಸೂರ್ಯ ಹೇಳ್ತಾನೆ, ನಿಜ ದೇವೇಂದ್ರ, ಲೋಕವನ್ನು ಬೆಳಗಲು ನಾನು ಉದಯವಾಗುತ್ತಿದ್ದಾಗೆ ಮೊದಲ ಪೂಜೆ ಮಾಡೋನೇ ಸೂರ್ಯ ನಮಸ್ಕಾರ ಮಾಡೋನು ಪುರೂರವ, ಮಹಾನ್ ಭಕ್ತ. ಚಂದ್ರ ಹೊಗಳ್ತಾನೆ, ಅಷ್ಟ ದಿಕ್ಪಾಲಕರು ಹೊಗಳ್ತಾರೆ. ದೇವಸಭೆಯಲ್ಲಿದ್ದವರೆಲ್ಲರೂ ಹೊಗಳ್ಕೊಂಡು ಊರ್ವಶಿ ಮೇಲೆ ಕೆದ್ದಳು. ದೇವಲೋಕದ ನಾಟ್ಯರಾಣಿ ಊರ್ವಶಿ, ದೇವೇಂದ್ರ, ಪುರೂರವನನ್ನು ನಾನೂ ಕೊಂಡಾಡ್ತೇನೆ. ದೇವೇಂದ್ರ ಅಂದ ಊರ್ವಶಿ, ನೀನೆಲ್ಲಿ, ಪುರೂರವನೆಲ್ಲಿ, ನಿನಗೇನು ಗೊತ್ತವನ ವಿಚಾರ? ಒಮ್ಮೆ ಭೂಲೋಕಕ್ಕೆ ಹೋಗಿದ್ದಾಗ ಸುರುದ್ರೂಪನಾದ ಪುರೂರವನನ್ನು ನಾನು ಒರೆಸಬೇಕು ಅಂತ ಹತ್ರ ಹೋದಾಗ ನನಗೆ ಜಯಪ್ರದಾದೇವಿ ಒಬ್ಬಳೇ ಹೆಂಡತಿ, ಉಳಿದ ನಾರಿಯರೆಲ್ಲ ನನಗೆ ಹಕ್ಕ ತಂಗಿಯರುವಂತಹ ದೇವಲೋಕದ ಈ ಊರ್ವಶಿಯನ್ನ ತಿರಸ್ಕಾರ ಮಾಡದವನು. ಆಗ್ಲೇ ಗೊತ್ತಾಯಿತು ಪುರುಷರಲ್ಲಿ ಎಂತ ಪುಣ್ಯವಂತ ಇವನು ಅಂತ. ನಾರದರು ಹೇಳದ ಮಾತು ಸತ್ಯ. ಪುರೂರವ ಅಂತ ಎಲ್ಲರೂ ಕೊಂಡಾಡ್ತಿರ್ಬೇಕಾದ್ರೆ ದೇವಸಭೆಯ ಒಂದೆಡೆಯಲ್ಲಿ ಅಷ್ಟದಿಕ್ಪಾಲಕರ ಮಧ್ಯದಲ್ಲಿ ಕುಳಿತಿದ್ದ ಸನೇಶ್ವರ ಮೇಲೆ ಕೆದ್ದ. ಹೇ ನಾರದ, ಮುಚ್ಚುಬಾಯಿ, ಸುರದೇವತೆಗಳಾದ ನಾವೆಲ್ಲಿ ಅಲ್ಪಾಯುಷ್ಯನಾಗಿ ಇವತ್ತೋ ನಾಳೆಗೋ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತಕ್ಕಂಥ ನರಾದ ಮನೆಯಲ್ಲಿ ಸತ್ಯವಂತನಂತೆ, ದಾನವಂತನಂತೆ, ಪುಣ್ಯವಂತನಂತೆ ಮಾನವರ ವಿಚಾರ ನನಗೆ ತಿಳಿಯದೆ. ವಸಿಷ್ಠ ಮುನಿಗಳು ಹೇಳ್ತಾರೆ, ಕಾಕವಾಹನ, ಎಲ್ಲಾ ಮಾನವರಂತಲ್ಲ ನಮ್ಮ ಈ ಪುರೂರವ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡುವವನು. ಅದರಲ್ಲೂ ನನ್ನ ಶಿಷ್ಯನಾದವನ ವಿಚಾರ ನನಗೆ ತಿಳಿಯದೆ. ವಸಿಷ್ಠ, ನೀನು ಅವನ ಪರವಾಗಿ ಮಾತನಾಡುತ್ತಿರುವೆಯೋ? ಮಾತನಾಡಬೇಕಾದ, ಏಕೆಂದ್ರೆ ನೀನು ಇಷ್ಟೇ ಆದ್ರೂ ಅವನ ಕುಲಗುರುವಲ್ಲವೇ? ಅವನ ಮನೆಯಲ್ಲಿ ಉಂಡ ಅನ್ನದ ಋಣಕ್ಕೋಸ್ಕರವಾದ್ರೂ ಅವನನ್ನು ಕೊಂಡಾಡಬೇಕಾದ. ಸತ್ಯವಂತನಂತೆ, ಧರ್ಮವಂತನಂತೆ, ಕೊಡಲಾಗದ್ದನ್ನು ಕೊಡುವಂತ ಕೇಳಿದ್ರೆ ತಾನು ಕೊಡ್ತಾನೆ, ಇಲ್ಲ ಅಂತಾನೆ ಹೇಳ್ತಾನೆ. ಕೊಡಲಾಗದ್ದನ್ನು ಕೊಡುವಂದ್ರಲ್ಲಿ ಕೊಡ್ತಾನೆ. ಮಾನವರ ವಿಚಾರ ಗೊತ್ತಿಲ್ವ, ಮೂಗು ಹಿಡ್ಕೊಂಡ್ರೆ ಉಸಿರಾಡೋದಕ್ಕೆ ಬಾಯಿ ಬಿಡ್ಲೇಬೇಕು. ಕಷ್ಟಗಳ ಮೇಲೆ ಕಷ್ಟ ಕೊಟ್ಟಾಗ ಸೊಳ್ಳಿನ ಸುರಿಮಳೆ ಮಾನವರಲ್ಲಿ ತಾನಾಗೆ ಬರುತ್ತೆ.
ಹೇ ವಸಿಷ್ಠ, ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸುಗುಣಾಭಿರಾಮರೇ, ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸತ್ಯವಂತರೇ. ಯಾಕೆಂದ್ರೆ ಎಲ್ಲವೂ ಇರುತ್ತಲ್ಲ, ಆವಾಗ ಎಲ್ಲರೂ ಸತ್ಯವಂತರೇ. ಅಧಿಕಾರವನ್ನು ಕಳೆದುಕೊಂಡು ಅಷ್ಟ ಕಷ್ಟಗಳಿಗೆ ಗುರಿಯಾದಾಗಲಲ್ಲವೇ ಮಾನವನ ವ್ಯಕ್ತಿತ್ವ ಪ್ರಕಟಿತವಾಗೋದು. ಕಾಕವಾಹನ, ನನ್ನ ಶಿಷ್ಯನ ಬಗ್ಗೆ ಗುರುವಾಗಿ ಮಾತನಾಡಬೇಡ. ಪ್ರಾಣ ಬಿಡುತ್ತಾನೆ ಹೊರತು ಸತ್ಯವನ್ನು ಬಿಡತಕ್ಕವನಲ್ಲ ಅಂತ ಹೇಳದ್ನಲ್ಲ ವಸಿಷ್ಠ. ಹಾಗಿದ್ರೆ ಜಗದೊಳಗೆ ನನ್ನ ಶಕ್ತಿ ದೊಡ್ಡದೋ, ನಿನ್ನ ಶಿಷ್ಯನಾದ ಪುರೂರವನ ಶಕ್ತಿ ದೊಡ್ಡದೋ, ಸತ್ಯ ದೊಡ್ಡದೋ ಗೊತ್ತಾಗಲೇಬೇಕು. ಗೊತ್ತಾಗ್ಲಿ. ಶಕ್ತಿ ಸತ್ಯಗಳ ಮಧ್ಯೆ ಹೋರಾಟ ನಡೆದಾಗ ಸತ್ಯವೇ ಗೆಲ್ಲುವುದು. ಯಾವ ಪುರೂರವನಿಗೆ ನೀವು ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಟ್ಟರೂ ಕೂಡ ಅವನು ಸತ್ಯ ಗೆದ್ದು ನೀನೇ ಬೇಕಾದ ವರವನ್ನು ಕೊಟ್ಟು ಬರಬೇಕಾಗುತ್ತೆ. ಇಷ್ಟೇ ಅಲ್ಲದೆ ಏನಾದರೂ ತಪ್ಪು ಮಾಡಿದ್ರು ತಾನೇ ನೀನು ಅವನ ರಾಶಿಗೆ ಹೋಗೋದು. ಯಾವತ್ತು ಕನಸು ಮನಸ್ಸಿನಲ್ಲಿ ಒಂದು ಕ್ಷಣ ಮಾತ್ರದಲ್ಲೂ ಒಂದು ತಲೆ ಕೂದಲಷ್ಟೂ ಕೂಡ ತನ್ನ ದಾರಿಯನ್ನು ತಪ್ಪನು ನನ್ನ ಪುರೂರವ ವಸಿಷ್ಠ. ದೇವೇಂದ್ರ ಹೇಳ್ತಾನೆ, ನಾರದ್ರೆ ನೀವೇನೋ ಹೇಳಿದ್ರೆ ಪರಮಾತ್ಮನೇ ಒಪ್ಪಿಸ್ಕೊಂಡ. ವಸಿಷ್ಠ ಮುನಿಗಳು ತಾವು ಒಂದ್ ಕಡೆ ವಾದ ಮಾಡ್ತಾ, ನಿಮ್ಮಿಬ್ಬರ ವಾದದಲ್ಲಿ ನಿರಪರಾಧಿಯಾದ ಪುರೂರವನಿಗೆ ಅದೇನು ಕಷ್ಟಗಳು ಕಾದಿದೆಯೋ. ವಸಿಷ್ಠ ಮುನಿಗಳು ಹೇಳ್ತಾರೆ, ದೇವೇಂದ್ರ, ಇಂಥ ಸನೇಶ್ವರರು 100 ಜನ ಸೇರ್ಕೊಂಡು ನನ್ನ ಪುರೂರವನಿಗೆ ಕಷ್ಟ ಮೇಲೆ ಕಷ್ಟಗಳನ್ನು ಕೊಟ್ಟರು ಸತ್ಯವನ್ನ ತಪ್ಪನು 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 ತಪ್ಪಿಸುತ್ತೇನೆ ತಪ್ಪಿಸುತ್ತೇನೆ. ವಸಿಷ್ಠರು ಹೇಳ್ತಾರೆ, ಶನೇಶ್ವರ, ಹಾಗಿದ್ದ ಮೇಲೆ ನಿನ್ನ ಶಕ್ತಿ ಪ್ರಭಾವವನ್ನು ತೋರು. ಸತ್ಯ ಗೆಲ್ಲುತ್ತೋ ಶಕ್ತಿ ಗೆಲ್ಲುತ್ತೋ ನೋಡೋಣ. ಶನೇಶ್ವರ ಹೇಳ್ತಾನೆ, ನೋನವನ ಬಿಡಲಾರೆನು, ಹೇ ಮುನಿಯ ನಾನವನ ಬಿಡಲಾರೆನು. ನಾನವನ ಬಿಡಲಾರೆನು, ಹೇ ಮುನಿಯ ನಾನವನ ಬಿಡಲಾರೆನು. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ನಾನವನ ಬಿಡಲಾರೆನೋ, ಹೇ ಮುನಿಯ ನಾನವನ ಬಿಡಲಾರೆನೋ. ಹರಸಿಡಿಲು ಬಡಿಯಲಿ ಕಾರೋಡ ಬಿಡಿಯಲಿ ಬಿಡಲಾರೆ ಅವನನ್ನು ನಾ. ವಸಿಷ್ಠ, ಹರಸಿಡಿಲು ಬಡಿಯಲಿ ಕಾರೋಡ ಬಿಡಿಯಲಿ ಬಿಡಲಾರೆ ಅವನನ್ನು ನಾ. ಹರಿಯೇ ಬಂದರು ಲೆಕ್ಕಿಸಲು ಕಲಿಪುರುಷರು. ಕಲಿಪುರುಷರು ನೋನವನ ಬಿಡಲಾರೆನು, ನಾನವನ ಬಿಡಲಾರೆನು. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದಿರೆ ನಾನೆಂದು ಶನಿಯಲ್ಲವೋ. ನಾನವನ ಬಿಡಲಾರೆನು, ಹೇ ಮುನಿಯ ನಾನವನ ಬಿಡಲಾರೆನು. ಹೇ ಮುನಿಯ ನಾನವನ ಬಿಡಲಾರೆನು. ಹೇ ಮುನಿಯ ನಾನವನ ಬಿಡಲಾರೆನು, ಬಿಡಲಾರೆನು, ಬಿಡಲಾರೆನು. ದೇವೇಂದ್ರ, ಅಷ್ಟ ಕಷ್ಟಗಳಿಗೆ ಗುರಿ ಮಾಡಿ ಕಳ್ಳನಾಗಿ ಸುಳ್ಳನಾಗಿ ಕದೀಮನಾಗಿ ನರಮಾನವನಾಗಿ ಭೂಲೋಕದಲ್ಲಿ ಹುಟ್ಟಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನು, ನಾನು ಛಾಯಾಸುತ್ತನೆ, ನಾನು ರವಿನಂದನನೇ. ಮುಂದೆ ನೋಡು ಪುರೂರವ, ಮುಂದೆ ನೋಡಿ ನಿನ್ನ ಪರಿಭವ. ಜೈ ಕಲಿಮಾಯೆ. ದೇವಲೋಕದಲ್ಲಿ ಇವನು ಸುದ್ದಿ ಆಡ್ತಾ ಇದ್ದಾರೆ ಅಂದ್ರೆ, ಇವನ ವಿಚಾರಕ್ಕೆ ಜಗಳ ಮಾಡ್ತಿದ್ದಾರೆ ಅಂದ್ರೆ ಅವನೆಂತ ಸತ್ಯವಂತ. ನಾವು ನಮ್ಮ ಸುದ್ದಿನ ಎಲ್ಲೋ ಯಾರೋ ಆಡ್ತಾವ್ರೆ ಅಂದ್ರೆ ತಪ್ಪು ತಿಳ್ಕೋಬಾರ್ದು. ಅಲ್ಲಿಗೆ ನಾವು ಅಷ್ಟಕ್ಕೆ ಬೆಳೆದೀವಿ ಅಂತ ಅರ್ಥ. ನಮ್ಗೆ ಆಗದೆ ಇದ್ದವ್ರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾವ್ರೆ ಅಂದ್ರೆ ನಾವು ಅಲ್ಲಿಗೆ ಬೆಳೆದಿದ್ದೀವಿ ಅಂತ ಅರ್ಥ. ಏನೇನ ವೇಣುಗೋಪಾಲ್ ರೆಡ್ಡಿ ಅಣ್ಣವರು ಬಹಳ ಜೋರ ಮಾಡಿದ್ರಂತೆ ಅಂದ್ರೆ ಆ ಒಳ್ಳೇದು ಮಾಡೋದನ್ನ ಅವರು ತಡ್ಕೊಳಕ್ ಆಗ್ತಿಲ್ಲ, ಆಡ್ಕೋತಿರ್ತಾರೆ. ಅಲ್ಲಿಗೆ ನಮ್ಮ ಸುದ್ದಿ ಅಲ್ಲಿಗೆ ಮಟ್ಟಿಗೆ ಬೆಳೆದದೆ.
ಅದೇ ನೋಡಿ ಮಾಡಬೇಕಾದ ಕರ್ತವ್ಯ. ಆಗದಿದ್ದವ್ರನ್ನ ನೋಡ್ಕೊಳ್ಳೋನ ಒಳಗವನಲ್ಲ ಭಗವಂತ. ನಾವು ಮಾಡಬೇಕಾದ ಕರ್ತವ್ಯ ಮಾಡಬೇಕಾದದ್ದು ನಾವು. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಮಾಡುವವನಿ ದಾಸ, ನಡೆಸುವವನ ಆ ಈಶ. ನಾವು ಮಾಡ್ತೀವಿ, ಅವನು ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ, ಒಳ್ಳೆಯದನ್ನು ಮಾಡಕ್ಕಾಗದಿದ್ರು ಒಳ್ಳೆಯವ್ರ ಜೊತೆ ಸೇರ್ಕೋ. ಒಂದು ಸಂತೋಷ ಏನಪ್ಪಾ ಅಂದ್ರೆ, ಈ ಆಷಾಢ ಮಾಸದ ಕೊನೆಯ ವಾರ ನಾವು ಇಲ್ಲಿಗೆ ಬರ್ತೀವಿ ಅಂತ ಒಂದು ನಂಬಿಕೆ ನಮಗೆ. ಯಾಕೆ ಹೇಳಿ, ಅವ್ರ ಜೊತೆಗೆ ನಾವು ಸೇರ್ಕೊತಾ ಇದ್ದೀವಿ ಭಗವಂತನ ಕೆಲಸದಲ್ಲಿ. ಇನ್ನು ಶ್ರಾವಣ ಬಂತು ಅಂದ್ರೆ, ದಿನೇ ಬೆಳಗಾಯಿತು ಅಂದ್ರೆ ಪರಮಾತ್ಮನ ಕಥೆಗಳು ನಡೀತಾನೆ ಇರ್ತವೆ. ಈ ಆಷಾಢ ಮಾಸದಲ್ಲಿ ಮನುಷ್ಯನ ಶುಭ ಕಾರ್ಯಗಳು ನಿಲ್ಲಿಸಿ ಭಗವಂತನ ಕಾರ್ಯಗಳನ್ನು ಮಾಡುವಂತ ತಿಂಗಳು. ಇಂಥ ಪವಿತ್ರವಾದ ತಿಂಗಳಲ್ಲಿ ಬುದ್ಧಿವಂತರು ಈ ತಿಂಗಳಲ್ಲಿ, ಮತ್ತೆ ಮೂಲ ಅಂತ ಬರುತ್ತೆ ನೋಡಿ, ಧನುರ್ಮಾಸ ತಿಂಗಳಲ್ಲಿ ಕತೆ ಪುರಾಣಗಳನ್ನು ಮಾಡಿಸ್ತಾರೆ. ಯಾಕೆಂದ್ರೆ ಅದು ದೇವ್ರ ವಾರ, ಯಾಕೆ ನಾವು ಮಾಡಬಾರ್ದು ಅಂತ. ನಿಜ ಅದು. ಇಂಥ ಒಂದು ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗ್ತೀವಲ್ಲ ಒಳ್ಳೆಯವ್ರ ಜೊತೆ ಸೇರಿ. ಒಂದು ಮಾತು ಹೇಳ್ತಾರೆ, ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಯ್ತು ಕಣಯ್ಯ. ಪ್ರತಿಯೊಂದು ಕಥೆಯಲ್ಲಿ ಹೇಳ್ತೀವಿ, ಪ್ರತಿಯೊಂದು ಊರ್ಲು ಹೇಳ್ತೀವಿ ಮಾತನ್ನ. ಯಾಕೆ ಹೇಳಿ, ಹೂವೇನೋ ಸ್ವರ್ಗಕ್ಕೆ ಹೋಯ್ತು, ದೇವ್ರಿಗೆ ಅರ್ಪಿತವಾಗಿತ್ತು. ಒಳಗಿರೋ ನಾರು ಹೋಯ್ತಂತೆ, ಕಟ್ಟಿರೋ ದಾರನೂ ಹೊಂಟೈತಂತೆ. ಕಾರಣ ಹೂವಿನ ಸಹವಾಸ ಮಾಡಿದ್ದಕ್ಕೆ. ಅರ್ಥ ಆಯ್ತಿದ್ಯಾ? ನಾವು ಒಳ್ಳೆಯವ್ರ ಜೊತೆ ಮಾತಾಡಿ, ಒಳ್ಳೆಯವ್ರ ಜೊತೆ ಬೆರೆತು, ಒಳ್ಳೆಯವ್ರ ಜೊತೆ ಸನಿಹವನ್ನು ಇಟ್ಕೋತೀವಲ್ಲ. ಈ ಶಾಲೆಯಲ್ಲಿ ಮಕ್ಕಳು ಏನ್ರ ಚೆನ್ನಾಗಿ ಓದೋ ಹುಡುಗನ್ನ ಮೇಷ್ಟ್ರು ಬಹಳ ಪ್ರೀತಿಯ ಮಾತಾಡಿಸ್ತಾರೆ. ನೋಡ್ರ ಅವ್ನು ಕಲ್ತ್ಕೊಳ್ರು ಅಂತಾರೆ. ಕೆಲವು ಮಕ್ಕಳು ನಮ್ಗೆ ಕೊಟ್ರು ನಾವು ಕಲ್ತ್ಕೊತೀವಪ್ಪ. ಎಂಟನೇ ಕ್ಲಾಸ್ ಮುಂದಕ್ಕೆ ಹೋಗದೆ ಇಲ್ಲೇ ಕೂತಿರೋದೇವ. ಅದಕ್ಕೆ ಅಣ್ಣವ್ರೇನು ಓದಿದ್ರ ಮಾಡಿ. ಯಾವ ಅಣ್ಣವರಪ್ಪ? ರಾಜ್ಕುಮಾರ್. ಅವ್ರು ತಾವು ರಾಜ್ಕುಮಾರ್ ತಾರೇನೋ ಶಿಷ್ಯ ಹೇಳಿ ಹುಡುಗ. ಒಳ್ಳೆಯ ಮಕ್ಕಳ ಸಹವಾಸ ಮಾಡಿ ಅಂತ ಹೇಳ್ಕೊಡ್ತಾರೆ. ಒಳ್ಳೆ ಮಕ್ಕಳು ಕಂಡ್ರೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾಕಂದ್ರೆ ಒಳ್ಳೆಯತನ ಇರೋದ್ರಿಂದ. ಅದಕ್ಕೆ ಯಾವತ್ತಿದ್ರು ಬೆಲೆ ಉಂಟು. ಒಂದು ಕಲ್ಲು, ಅರ್ಥ ಮಾಡ್ಕೊಳ್ಳಿ, ಒಂದು ಶಿಲ್ಪಿ ಏನು ಮಾಡ್ತಾನಂತೆ, ಒಂದು ಭಾರೀ ಗಾತ್ರದ ಬಂಡೆ ತರಿಸ್ತಾನಂತೆ ದೇವ್ರು ಮಾಡಕ್ಕೆ. ಆ ಕಲ್ಲಿನ ಗುಣ ಏನು ಅಂತ ಅವನಿಗೆ ಗೊತ್ತು. ಅದರಲ್ಲಿ ಮುಖ್ಯವಾದ ಭಾಗವನ್ನು ತಗೋತಾನೆ. ಒಳ್ಳೆ ದೇವರನ್ನ ಕೆತ್ತನೆ ಮಾಡಿಬಿಟ್ಟ. ಒಂದು 3-4 ತಿಂಗಳ ಕಾಲ ಕೆಲಸ ಮಾಡಿ ದೇವರು ಸೃಷ್ಟಿ ಆಗೋಯ್ತು. ಇನ್ನು ಅದಕ್ಕೆ ಭೂಮಿ ಇರೋ ತನಕ ಅಭಿಷೇಕ, ಪೂಜೆ, ಅಲಂಕಾರ ಸುಮ್ಮನೆ ನಡೀತಾ ಇರುತ್ತೆ. ಯಾರು ತಪ್ಸಂಗಿಲ್ಲ. ಇನ್ನು ಒಂದು ಬಂಡೆ ತರಿಸಿದ್ದು ಆ ದೇವ್ರ ತಕೊಳಕ್ಕೆ. ಊರಿನವ್ರು ಯಜಮಾನ್ರುಗಳೆಲ್ಲ ಕೇಳಿದ್ರು, ಸ್ವಾಮಿ ದೇವ್ರೇನ ಆಯ್ತಲ್ಲ, ಈ ಚೂರು ಕಲ್ಲು ನೀವು ಹೊಡೆದು ಗುಡ್ಡ ಹಾಕಿದ್ರಲ್ಲ, ಇದೇನು ಮಾಡೋದು? ಅದೇ ಬಂಡೆಯಲ್ಲಿ ಹೊಡೆದಿರತ್ತಾನೆ ಅದು. ನೋಡ್ರಪ್ಪ, ಆ ಮುಂದ್ಗಡೆ ತಿರುಗಡೆ ಜಾಗಕ್ಕೆ ಹಾಕ್ಬಿಟ್ರೆ ಬಂದೋಬಸ್ತಾಗ ಆಯ್ತದ. ಅರ್ಥ ಮಾಡ್ಕೊಂಡ್ರ? ಒಂದೇ ಬಂಡೆ, ಅದರ ಮುಖ್ಯವಾದ ಭಾಗ ದೇವರಾಗೋಯ್ತು. ಬ್ಯಾಡ್ದೆದ್ದು ತುಳ್ಕೊಂಡು ತಿರುಗಾಡೋ ಜಾಗಕ್ಕೆ ದಾರಿ ಆಯ್ತಲ್ಲ. ನಾವೆಲ್ಲರೂ ಒಂದೇ, ಮನಸ್ಸು ಒಂದಾಗಿರ್ಬೇಕಲ್ಲ. ನನ್ನ ಮಾತ ನನ್ನ ಮಗನೇ ಕೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂತಾದ್ರಲ್ಲಿ ಭಗವಂತನ ತನಕ ನಾವೆಲ್ಲರೂ ಕೂಡ ಮೆಚ್ಚಿಸ್ಕೋಬೇಕು ಅಂದ್ರೆ ನಮ್ಮಲ್ಲಿ ಒಂದು ಒಳ್ಳೆತನ ಇದ್ರೆ ಮಾತ್ರ. ಅದಕ್ಕೆ ಹೇಳ್ತಾರೆ, ಒಳ್ಳೇದನ್ನ ಮಾಡಕ್ಕಾಗದೆ ಇದ್ರು ಒಳ್ಳೇದು ಮಾಡಿ ಅವ್ರ ಜೊತೆ ಸೇರ್ಕೋ. ಅನ್ನ ಇಕ್ಕಕ್ಕಾಗದೆ ಇದ್ರು ಅನ್ನ ಇಕ್ಕೋರ್ ಮನೆ ತೋರಿಸು. ನಿನಗೆ ಅನ್ನ ಇಕ್ಕದಷ್ಟೇ ಪುಣ್ಯ ಬರುತ್ತೆ. ಇಲ್ಲ ಅಂದ್ರೆ ಭಗವಂತ ನಿನ್ನ ಎಲ್ಲಿದ್ರು ಬಿಡಲ್ಲ. ನಾವು ಕಣ್ಣು ಮುಚ್ಕೊಂಡಿದೀವಿ, ದೇವ್ರು ನಮ್ ನೋಡಿಲ್ಲ, ನಾವು ಮಾಡಿರೋ ತಪ್ಪು ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ನಾನು ವಾದ ಮಾಡ್ಬೋದು. ಒಳಗೆ ಕೂತಿರೋ ಭಗವಂತನಿಗೆಲ್ಲ ಗೊತ್ತು. ಎಲ್ಲ ಗೊತ್ತು ತಾನೆ ಅವನಿಗೆ. ಅದಕ್ಕೆ ನೀನು ಹುಟ್ಟೋದೇ ಸೂತ್ಕ. ಒಂದು ಮಗು ಹುಟ್ಟಿತು ಅಂದ್ರೆ ಮನೆನ ಸೂತ್ಕದ ಮನೆ ಅಂತಾರೆ. ನೀ ಕಟ್ಟಿದ ಮನೆ ಒಳಗಡೆ ಪ್ರಾಣ ಬಿಡಲ್ಲ, ಅದು ಸೂತ್ಕ ಎತ್ಕೊಂಡ್ಬಂದು ಈಚೆಗೆ ಹಾಕತ್ತಾರೆ. ಹುಟ್ಟು ಸಾವುಗಳೆಂಬ ಸೂತಕದ ಮಧ್ಯದಲ್ಲಿ ಬಾಳುವ ಮಾನವ, ನಿನ್ನ ಈ ಮಾನವ ಜನ್ಮದ ಸೂತಕ ಕಳಿಬೇಕಾಗಿರೋದು ಯಾವುದರಿಂದ ಗೊತ್ತಾ? ನಿನ್ನ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನ, ಚಂಚಲತೆಯನ್ನು ಬಿಟ್ಟು ಭಗವಂತನ ಸ್ಮರಿಸು. ಒಳ್ಳೆಯವ್ರ ಜೊತೆ ಸೇರ್ಕೋ, ಒಳ್ಳೆಯ ಕೆಲಸವನ್ನ ಮಾಡು. ತಾನಾಗೆ ಒಳ್ಳೇದಾಗಿರುತ್ತೆ, ನಿನ್ನ ಮನತನಕ್ಕೆಲ್ಲ ಒಳ್ಳೇದಾಗಿರುತ್ತೆ ಅನ್ನೋದೇ ಈ ತತ್ವ ಪದದಲ್ಲಿ ಚೆನ್ನಾಗಿ ಸಾರವ್ರೆ ನೋಡಿ. ಆಡೆ ಬಿಡವ.
ನೀನಿರೋದು 3 ದಿವಸ ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟಾಗ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಸಂಸ್ಥೆ ನಗುನಗುತ್ತ ಬಾಳಬೇಕು 3 ದಿನದ ಸಂಸ್ಥೆ ನಗುನಗುತ್ತ ಬಾಳಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಅಂಚಿ ನೀನು ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಅಂಚಿ ನೀನು ಹೋಗಬೇಕು ಅಲ್ಲಿ ಸತ್ಸಮ್ಯಾನ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ ಬರಲು ಏನು ತಂದೆ ನಿನ್ನ ಬರಲು ಏನು ಇಲ್ಲೇ ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ನರಕಯಲ್ಲ ಮೇಲಿಲ್ಲ ಕೇಳ ಜನಕ ಸ್ವರ್ಗ ನರಕಯಲ್ಲ ಮೇಲಿಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರಿರೋಪನೆ ತನಕ ನೀನು ಇಲ್ಲೇ ಕಾಣಬೇಕು ಉಸಿರಿರೋಪನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸರಿದು ನೋಡ ಮನುಜನಾಗಿ ಬಾಳ ಅದುವೇ ಸ್ವರ್ಗ ಕಾಣಬೇಡ ಹೇ ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟಾಗ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ ಒಳಿತು ಮಾಡ ಮನುಷ್ಯ ನೀನಿರೋದು 3 ದಿವಸ ಇಂದಿರಾರಮಣ ಗೋವಿಂದ ಗೋವಿಂದ ಎಲ್ಲಮ್ಮ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಇದ್ನಾರು ಮಾಡಿ ಒಳ್ಳೇದಾಗ್ಲಿ ಕೂಗಬೇಕು ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡಬೇಕು ಭಗವಂತನಿರೋ ಜಾಗದಲ್ಲಿ ಶಿರವಾಗಿ ವಂದಿಸಬೇಕು ಕಥೆಯನ್ನು ಪೂರ್ತಿ ಕೇಳಬೇಕು ಕಥೆ ಮಾಡೋರ್ಗು ಸ್ವಲ್ಪ ದುಡ್ಡು ಕೊಡಬೇಕು ಹಂಗಂದ್ರೆ ಹೊಂಟೆ ಹೋಯ್ತಾರ ಕೂತಿರೋದೇ ಕೊಡ್ತಾರ ಅವರು
ಬೇಕಾದ್ರೆ ನೀವೇ ಕೊಡಿ ಈಸ್ಕೊಯ್ ತರಬೇಕಾರ. ಇಲ್ಲ ಆ ಥರ ಎಲ್ಲ ಕೊಡ್ತಾರೆ. ಅಂದ್ರೆ ಪುಣ್ಯವನ್ನು ನಾವು ಗಳಿಸ್ಕೋಬೇಕಲ್ಲ, ಪುಣ್ಯವಂತರಾಗಬೇಕಲ್ಲ, ಅದಕ್ಕೆ ನೋಡಿ ಕೂಗಬೇಕು ಗೋವಿಂದ ಗೋವಿಂದ, ಇಷ್ಟ ಮಾಡಿ ಗೋವಿಂದ ಗೋವಿಂದ. ಇಲ್ಲಿ ಕಥಾಭಾಗದಲ್ಲಿ ಏನಾಗಿದೆ, ಪರಮಾತ್ಮ ಅಷ್ಟ ಕಷ್ಟಗಳಿಗೆ ಗುರಿ ಮಾಡಿ ಪುರೂರವ ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು, ಆ ರೀತಿ ಮಾಡ್ತೀನಿ ಅಂತ ಹೊರಟು ಬಂದ. ಇತ್ತ ಭೂಲೋಕದಲ್ಲಿ ಪರಮಾತ್ಮನೇ ಬರುತ್ತಿರುವಾಗ ಎಂಥ ಸಂದರ್ಭ ನೋಡಿ. ಹೆಂಡತಿಯಾದ ಜಯಪ್ರದಾದೇವಿ ಪುಟ್ಟ 2 ಮಕ್ಕಳನ್ನೇ ಎತ್ಕೊಂಡು ಕೇಳ್ತಾಳೆ, ಸ್ವಾಮಿ ಬಹುದಿನಗಳಿಂದ ಒಂದು ಆಸೆ. ಏನು ದೇವಿ? ನವಗ್ರಹಗಳ ಪೂಜೆ ಮಾಡಿ, ಸಾಧು ಸಂತರಿಗೆ ದಾನ ಧರ್ಮ ಮಾಡಿ, ಗುರು ಹಿರಿಯರಿಂದ ಆಗಮಿಸಿ ಬರುವ ಸಾಧು ಶರಣರ ಪಾದಗಳಿಗೆರಗಿ ಅಯ್ಯ ಅರಸಿ ಎಂದು ಬೇಡುತ್ತ ಆಗಮಿಸಿ ಬರುವ ಸಾಧು ಸಂತರು ಪುಣ್ಯವಂತರ ಕಾಲಿಗೆ ಬಿದ್ದು ನನ್ನ ಮಕ್ಕಳಿಗೆ ನನಗೆ ಒಳ್ಳೇದಾಗಲಿ ಅಂತ ಕೇಳ್ಕೋಬೇಕು. ಆ ನವಗ್ರಹಗಳ ಪೂಜೆಯನ್ನು ಏರ್ಪಾಡು ಮಾಡಿ, ಅವನೇ ನವಗ್ರಹಗಳಿಗೆ ಒಡೆಯನಾದ ಪರಮಾತ್ಮನೇ ಕೋಪಿಸ್ಕೊಂಡ್ ಬರ್ತಾವನೇ ಈಗ ಅಲ್ಲಿಗೆ. ಸಂದರ್ಭ ನೋಡಿ ಇವಳು ನವಗ್ರಹ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಟಾಗ ದೇವಿ ಯಾವತ್ತೂ ಏನೂ ಕೇಳದವಳು ನೀನು. ಇವತ್ತು ನೀನು ಕೇಳಿದ ಆಸೆ ಪೂರೈಸ್ತೇ ಇರ್ತೀನ. ನೀನು ಕೇಳಿರೋದು ಈ ರಾಜ್ಯ ಉದ್ಧಾರಕ್ಕಾಗಿ ಒಳ್ಳೆ ಒಂದು ಪೂಜೆ ಮಾಡಿ ಅನ್ನದಾನ ಮಾಡಬೇಕು ಅಂತಲ್ಲವೇ? ಆ ಪೂಜೆ ಖಂಡಿತ ನಾನು ಮಾಡಿಸ್ತೇನೆ. ನನ್ನ ರಾಜ್ಯದ ಒಳಿತಿಗೋಸ್ಕರವಾಗಿ ಆ ಪೂಜೆಯನ್ನು ನಾನು ಮಾಡ್ತೇನೆ ಎಂದಾಗ ನಮ್ಮ ದಿವಂಗತರಾದಂಥ ಕೃಷ್ಣಾರೆಡ್ಡಿಯವರ ಕುಟುಂಬ ವರ್ಗದವರು, ಉಮಾದೇವಿಯವರು, ವೇಣುಗೋಪಾಲ್ ರೆಡ್ಡಿಯವರು, ಶ್ರೀಮತಿ ಕವಿತಾರವರು ಮತ್ತು ಅರುಣಿತಾ ಮತ್ತು ವಸ್ಮಿಕಾ ಹಾಗೂ ಕುಟುಂಬ ವರ್ಗದವರು ಇವತ್ತು ಈ ನವಗ್ರಹಗಳ ಪೂಜೆಯನ್ನು ಇಲ್ಲಿ ನೆರವೇರಿಸ್ತಾರೆ. ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ನವಗ್ರಹಗಳ ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡೋದ್ರ ಜೊತೆಗೆ ಈ ಆಷಾಢ ಮಾಸ ಕಳೆದು ಹುಟ್ಟೋದೇ ಮುಂದೆ ಶನೇಶ್ವರನ ಒಂದು ತಿಂಗಳು, ಶನೇಶ್ವರನ ಶ್ರಾವಣ ಮಾಸ. ಆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಮತ್ತು ಶನೇಶ್ವರಿಗಿಬ್ಬರಿಗೂ ಕೂಡ ವಿಶೇಷವಾದ ಪೂಜೆ ಹಬ್ಬ ನಡೆಯುತ್ತೆ. ಆ ತಾಯಿಯ ಒಂದು ಶಕ್ತಿ ಮತ್ತು ಪರಮಾತ್ಮನ ಒಂದು ಭಕ್ತಿ ನಮಗೆ ಶಾಶ್ವತವಾಗಿದ್ದು ನಮ್ಮೆಲ್ಲರ ಜೀವನ ಪಾವನವಾಗಲಿ ಅಂತ 9 ಜನ ಪಂಡಿತೋತ್ತಮರನ್ನ ಬರಮಾಡಿದ್ದಾನೆ ಮಹಾನುಭಾವನಾಗಿರ್ತಕ್ಕಂಥ ಪುರೂರವ ಚಕ್ರವರ್ತಿ. ರೆಡಿಯಾಗಿದ್ದಾನೆ. ಇಲ್ಲೂ ಕೂಡ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ, ಮಹಾಮಂಗಳಾರತಿ ಆಗುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೈ ಎತ್ತು ಮುಗಿಬೇಕು. ನವಗ್ರಹಗಳ ಸ್ತೋತ್ರವನ್ನು ನಾವು ಮಾಡ್ತೀವಿ. ದೂರ್ವಾಸ ಮುನಿಗಳು ಬರೆದಂಥ ಸ್ತೋತ್ರ ಅದು. ಕೈ ಎತ್ತು ಮುಗಿದಾಗ ಕತೆ ಮಾಡಿಸಿದವರಷ್ಟೇ ಪುಣ್ಯ ನಿಮಗೂ ಬಂದುಬಿಡ್ತವೆ. ಅದರಿಂದ ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ